ಓಂ ಶಾಂತಿ. ಓಂ ಶಾಂತಿ. ಓಂ ಅವ್ಯಕ್ತ ಮುರಳಿ ಮಂಥನದ ಕೊನೆಯ ದಿನ 29/9/2025. ನಾಳೆ ಹೊಸ ಅವ್ಯಕ್ತ ಮುರಳಿಯ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಆರಂಭ ಮಾಡೋಣ. ಈ ಮುರಳಿಯಲ್ಲಿ ಬಾಬಾ ಏನು ಹೇಳ್ತಾರೆ, ಮಕ್ಕಳೇ, ನಿಮ್ಮ ಮಕ್ಕಳನ್ನು ನಾನು ಆಯ್ಕೆ ಮಾಡಿದ್ದು ಯಾಕೆ ಅಂತಂದರೆ, ಜೀವನದ ಸರ್ವಶ್ರೇಷ್ಠ ವಿಧಿವಿಧಾನವನ್ನು ಅಳವಡಿಕೆ ಮಾಡಿಕೊಂಡು 5000 ವರ್ಷದ ಸರ್ವಶ್ರೇಷ್ಠ ಜೀವನವನ್ನು ಮಾಡಿ ಸರ್ವರಿಗೂ ಪರಮಾತ್ಮನ ಶಕ್ತಿಯನ್ನ ದಾನದ ರೂಪದಲ್ಲಿ ಕೊಟ್ಟು ಆಧ್ಯಾತ್ಮಿಕವಾಗಿ ಅತ್ಯುನ್ನತವಾದಂಥ ಶಿಖರದಲ್ಲಿ ಇದ್ದು ವಜ್ರ ಸಮಾನ ಜೀವನವನ್ನು ನಡೆಸಲಿಕ್ಕೆ ಏನೇನು ಮಾಡಬೇಕು ಹೇಳೋದನ್ನ ಬಾಬಾ ನಮಗೆ ನಿಧಾನಕ್ಕೆ ಒಂದೊಂದೇ ಹಂತದಲ್ಲಿ ಏನು ಮಾಡ್ತಾ ಹೋಗ್ತಾರೆ, ತಿಳಿಸ್ತಾ ಹೋಗ್ತಾ ಇದ್ದಾರೆ. ಜೀವನ ನಡೆಸುವಂತಹ ಕಲೆಯನ್ನ ಭಗವಂತ ನಮಗೆ ತಿಳಿಸಿಕೊಡ್ತಾರೆ. ಮೇಲೆ ಮುರಳಿಯಲ್ಲಿ ಬಾಬಾ ಏನು ಹೇಳಿದಾರೋ ಅದನ್ನು ನಾವು ಯಥಾರ್ಥವಾಗಿ ಕಾರ್ಯದಲ್ಲಿ ತಂದಾಗ ಆ ದಿನದಲ್ಲಿ ನಾವು ಯಾವುದೇ ಆತ್ಮದ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ನಾನು ಸಂತುಷ್ಟವಾಗಿರ್ತೇನೆ, ಜೊತೆಯಲ್ಲಿರುವಂಥ ಆತ್ಮಗಳು ಕೂಡ ಏನಾಗ್ತವೆ, ಸಂತುಷ್ಟವಾಗಿ ಇರ್ತಾರೆ. ಅದು ಆತ್ಮನೇ ಇರಬಹುದು ಅಥವಾ ಜಡ ವಸ್ತುಗಳೇ ಇರಬಹುದು. ಜಡ ವಸ್ತುಗಳು ಅಂತಂದ್ರೆ ಏನು? ಆತ್ಮಗಳು ಸಂತೋಷವಾಗಿರ್ತವೆ, ಖುಷಿಯಿಂದ ಇರ್ತವೆ, ನಿಮ್ಮ ಜೊತೆ ಜಗಳ ಮಾಡಲ್ಲ, ಸಿಟ್ಟು ಮಾಡಲ್ಲ, ಆಯ್ತು ಒಪ್ಕೊಳ್ಳೋಣ. ಜಡ ವಸ್ತುಗಳು ನಿಮ್ ಜೊತೆಗೆ ಚೆನ್ನಾಗಿರ್ತವೆ ಅಂದ್ರೆ ಏನರ್ಥ? ವೃಕ್ಷಗಳು, ಮರ, ಗಿಡ, ಅವು ಏನ್ ಮಾಡ್ತವೆ? ಪ್ರಾಣಿ ಪಕ್ಷಿಗಳು ಅವು ನಾವು ಪ್ರೀತಿ ಕೊಟ್ರೆ ಅವು ನಮಗೆ ಸ್ಪಂದಿಸ್ತವೆ. ಅಂದ್ರೆ ಅವರಿಂದ ನಿಮಗೆ ಅಪೋಸಿಷನ್ ಬರಲ್ಲ ಆತ್ಮೀಯರೇ. ಅಪೋಸಿಷನ್ ಬರಲ್ಲ ಅಂತಂದ್ರೆ ಏನು? ಇವಾಗ ನಿನ್ನೆ ನಾವೆಲ್ಲ ಒಂದ್ ಕಡೆ ಸೇವೆಗೆ ಹೋಗಿದ್ವಿ, ವಾಪಸ್ ಬರ್ತಾ ಇದ್ವಿ, ಮಳೆ ಜೋರಾಗಿ ಬರ್ತಾ ಇದೆ, ಕಾಣ್ತಾ ಇದೆ, ಆದ್ರೆ ಮಳೆ ಪ್ರಭಾವ ನಮ್ಮ ಮೇಲೆ ಬೀಳೋದಿಲ್ಲ. ಯಾಕೆ ಹೇಳಿ? ಯಾಕೆ? ಕಾರಲ್ಲಿದ್ದೀವಿ, ಗ್ಲಾಸ್ ಎರ್ಸ್ಕೊಂಡಿದ್ದೀವಿ, ಓಕೆನಾ? ಅದರ ಪ್ರಭಾವ ಬೀಳೋದಿಲ್ಲ. ಸರಿ, ನೀವು ಬಸ್ಸಲ್ಲಿ ಕುಂತಿದ್ದೀರಾ, ಮಳೆ ಬರ್ತಾ ಇದೆ, ಬಸ್ಸಿಂದ ನೀರು ಸೋರ್ತಾ ಇದೆ, ಅವಾಗ ಏನಾಯ್ತು? ಏನಾಯ್ತು? ಅದು ಪ್ರಭಾವ ನಮ್ಮ ಮೇಲೆ ಬಿತ್ತು. ಮನಸ್ಸು ಡಿಸ್ಟರ್ಬ್ ಆಗತ್ತೋ ಆಗಲ್ವೋ? ಯಾವ್ದ್ರಿಂದ? ಮಳೆ ನೀರಿನಿಂದ, ಹೌದು ತಾನೆ? ಆವಾಗ ಅದೇನ್ ಮಾಡ್ತಾ ಇದೆ, ನಿಮ್ಗೆ ಲೆಕ್ಕಾಚಾರವನ್ನು ತೋರಿಸ್ತಾ ಇದೆ. ಹಾಗೆ ಆ ದಿನದಲ್ಲಿ ನಿಮ್ಗೆ ಶರೀರಕ್ಕೆ ಕಾಯಿಲೆ ಬಂತು ಅಂದೇನರ್ಥ? ಲೆಕ್ಕಾಚಾರ ನೋವಿದೆ ಅಂದ್ರೆ ನೀವು ಶರೀರಕ್ಕೆ ಎಷ್ಟು ಪೇಮೆಂಟ್ ಮಾಡಬೇಕು ಅದು ಪೇಮೆಂಟ್ ಮಾಡಿಲ್ಲ. ಹಾಗೆ ಶರೀರ ಜಡನೋ ಚೈತನ್ಯನೋ? ಜಡ. ಜಡ ಅಲ್ವಾ? ಅದಕ್ಕೆ ಬೇಕಾಗಿರೋದನ್ನ ನೀವು ಕೊಟ್ಟಾಗ ಅದೇನಾಗಿರ್ತದೆ, ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಸ್ಥೂಲ ಪ್ರಪಂಚದಲ್ಲಿರುವಂತಹ ಜಡ ವಸ್ತುಗಳಾಗ್ಲಿ, ಪ್ರಾಣಿ ಪಕ್ಷಿಗಳಾಗ್ಲಿ, ಬೇರೆ ಆತ್ಮಗಳಿರಲಿ, ಲೌಕಿಕದವರಿರಲಿ, ಅಲೌಕಿಕದವರಿರಲಿ, ಯಾರಿಂದನೂ ಆ ದಿನದಲ್ಲಿ ನಿಮ್ಗೆಲ್ಲೂ ಕೂಡ ವಿಘ್ನಗಳು, ಪರಿಸ್ಥಿತಿಗಳು, ತೊಂದರೆಗಳು ಬಂದಿಲ್ಲ ಅಂತಂದ್ರೆ ಏನಿದೆ? ಕರೆಕ್ಟ್ ಆಗಿದೆ, ಕ್ಲಿಯರ್ ಆಗಿದೆ ಅಲ್ವಾ? ಸತ್ಯುಗದಲ್ಲಿ ಅವೆಲ್ಲರ ಜೊತೆಗೆ ನಾವು ಜೀವನ ಮಾಡ್ತೀವಲ್ವಾ? ಯಾರ್ದಾದ್ರು ಅಪೋಸಿಷನ್ ಇರುತ್ತಾ ನಮ್ಗೆ? ಇಲ್ಲ. ಆದ್ಮೇಲೆ ನಾವು ಆಧ್ಯಾತ್ಮಿಕತೆಯನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಯಾಕೆ ಈ ವಿಷಯ ಹೇಳ್ತೇನೆ ಅಂತಂದ್ರೆ, ಸ್ಥೂಲವಾಗಿರುವಂಥ ಹಣ ಸಂಪಾದನೆ ನಾವು ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನು ಕೊಡ್ತೀವಿ ಹೊರತು ನಿಜವಾದ ಯೋಗಕ್ಕೆ ನಾವು ಏನ್ ಮಾಡೋದು, ಇಂಪಾರ್ಟೆನ್ಸೇ ಕೊಡೋದಿಲ್ಲ. ಅದರ ಪರಿಣಾಮ ಏನ್ ಮಾಡ್ತೀವಿ? ಅಣ್ಣವರೇ ಟೆನ್ಷನ್ನು, ಎಲ್ಲಿ ಆಫೀಸಲ್ಲೂ ಟೆನ್ಷನ್ನು, ಮನೆಯಲ್ಲೂ ಟೆನ್ಷನ್ನು, ಕಾಯಿಲೆಗಳು ಇದ್ದಾವೆ, ನೋವು ಇದ್ದಾವೆ, ಮನೆಯಲ್ಲೂ ಸರಿ ಇಲ್ಲ, ಎಲ್ಲ ಸರಿಬಿಟ್ಟು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದು ಅಲ್ಲೂ ಬಯಸ್ಕೊಳ್ಬೇಕು. ಕಾರಣ ಸಂಪಾದನೆ ಮಾಡಿಲ್ಲ, ಆಧ್ಯಾತ್ಮಿಕವಾಗಿ ಅಳವಡಿಕೆ ಮಾಡಿಲ್ಲ, 5000 ವರ್ಷದ ಸಾಲವನ್ನ ತೀರಿಸಿಲ್ಲ. ಆತ್ಮೀಯರೇ, ಇದು ಯಾಕೆ ಭಾಷೆ ಬಾಬಾ ನಿಮ್ಗೆ ಅರ್ಥ ಆಗೋದಿಲ್ಲ? ಓದಂತ ಡ್ಯೂಟಿಯಲ್ಲಿ ಓವರ್ ಟೈಮ್ ಮಾಡ್ತೀವಿ, ಹಗಲು ರಾತ್ರಿ ಮಾಡ್ತೀವಿ, ಆದ್ರೆ ಇಲ್ಲಿ ಈಶ್ವರಿ ಸಾಧನೆ ಮಾಡ್ಲಿಕ್ಕೆ ಮಾತ್ರ ನಾವು ರೆಡಿ ಇಲ್ಲ. ಆಮೇಲೆ ಒಂದು ರಪ್ ಅಂತ ಒಂದು ಏಟು ಬಿದ್ದಾಗ ಕಣ್ಣು ಬಿಟ್ಕೊಂಡು ಎದ್ದು ಕೂತ್ಕೊಳ್ತೀವಿ, ಆವಾಗ ನಿದ್ದೆಲ್ಲ ಓಡೋಗಿದ್ದಿರ್ತದೆ.
ಪರಿಸ್ಥಿತಿಗಳು ಬರ್ತಾವೆ, ವೇಟ್ ಮಾಡ್ತಾರೆ ಬಾಬಾ, ವೇಟ್ ಮಾಡ್ತಾರೆ, ಆಮೇಲೆ ಕೈ ಬಿಟ್ಬಿಡ್ತಾರೆ. ಗೊತ್ತಿರಲಿ, ಎಚ್ಚರಿಕೆಯಿಂದ ಇರಲಿ. ಸಂಗಮ ಯುಗದಲ್ಲಿ ಅಜ್ಞಾನದ ನಿದ್ರೆಯಲ್ಲಿ ಮಲ್ಕೊಳ್ಬೇಡಿ. ಎಷ್ಟಂತ ಬಾಬಾ ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ ನಿಮಗೆ. ನೀವು ಎಚ್ಚರಿಕೆಯಿಂದಿದ್ದು ಬೇರೆಯವ್ರಿಗೆ ಏನು ಮಾಡಬೇಕು, ಸಹಿಗೂ ಕೊಡುವಂತವ್ರು ನೀವೇ ಚೆನ್ನಾಗಿ ನಿದ್ರೆ ಮಾಡಿಬಿಟ್ರೆ, ಓಕೆ, ಡ್ರೈವಿಂಗ್ ಮಾಡ್ತಾ ಇರುವಂತ ಡ್ರೈವರ್ ನಿದ್ರೆ ಮಾಡಿಬಿಟ್ರೆ ಏನಾಗ್ಬಿಡ್ತದೆ, ಆಕ್ಸಿಡೆಂಟ್ ಪೂರ್ತಿ ಬಸ್ಸಲ್ಲಿ ಇರೋರೆಲ್ಲ ಪರ್ಮನೆಂಟ್ ಆಗಿ ನಿದ್ರೆ ಮಾಡ್ಬಿಡ್ತಾರೆ. ಹೌದು ತಾನೆ? ಅವನು ಎಚ್ಚರ ಆಗಿರ್ಬೇಕೋ ಬೇಡವೋ? ಸರಿಯಾದ ಸ್ಥಳಕ್ಕೆ ಉಳಿದವ್ರನ್ನ ಕರ್ಕೊಂಡು ಹೋಗ್ಬೇಕಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀವು ಆಧ್ಯಾತ್ಮಿಕತೆಯನ್ನು ಧಾರಣೆ ಮಾಡ್ಕೊಂಡಿದ್ದಿದ್ರೆ ಪ್ರತಿದಿನ ನೀವು ಮಾಡುವಂತ ಪ್ರತಿ ಸೆಕೆಂಡಿನ ಕರ್ಮ, ಹಗಲಿನಲ್ಲಿ, ರಾತ್ರಿಯಲ್ಲಿ, ಕನಸಿನಲ್ಲಿ, ಯಾವುದಲ್ಲೂ ಮಾಡಿರುವಂತ ಕರ್ಮ ಸಂತುಷ್ಟವಾಗಿರುವಂತ ಕಾರಣದಿಂದ ಆ ಕರ್ಮದ ಫಲ ನಿಮ್ಮ ಅಕೌಂಟಲ್ಲಿ ಏನಾಗ್ತದೆ, ಜಮಾ ಆಗತ್ತೆ. ಅದು ಆಗಬೇಕು ಅಂತಂದ್ರೆ ಬಾಬಾ ಏನ್ ಹೇಳ್ತಾರೆ, 3 ಬಿಂದು ಲಗಾವ್. ಅಷ್ಟು ನೀವು ಸಂಪಾದನೆ ಮಾಡಿದಿದ್ರೆ ನಿಮ್ಗೆ ಏನು ತೊಂದರೆ ಆಗೋದಿಲ್ಲ. ಬರೀ ಜ್ಞಾನ ಕೇಳಿದ್ರೆ ಏನು ಆಗೋದಿಲ್ಲ, ಆತ್ಮೀಯ ಸಾಧನೆಯನ್ನ ಮಾಡಬೇಕಾಗುತ್ತೆ. ಮುಂದೆ ಬಾಬಾ ಏನ್ ಹೇಳ್ತಾರೆ, बाप दादा सभी बच्चों को समय की सूचना भी देते रहते. ಮಕ್ಕಳೇ, ಸಮಯದ ತೀವ್ರತೆಯನ್ನು ತಿಳಿಸ್ತಾ ಇದ್ದಾರೆ. ಏನದು ಸಮಯದ ತೀವ್ರತೆ? ಸಮಯದ ತೀವ್ರತೆ ಏನು? ಪ್ರಾಕೃತಿಕ ವಿಕೋಪಗಳು. ಮಕ್ಕಳೇ, ನೀವು ಮಾಡಿರುವಂತ ಸಾಲ ವಾಪಸ್ ತಗೊಳ್ಳಿಕ್ಕೆ ಇವಾಗ ನಿಮ್ಮ ಎದುರುಗಡೆ ಸ್ವಲ್ಪ ಜನ ಬರ್ತಿದ್ದಾರೆ. ಯಾರು ಬರ್ತಿದ್ದಾರೆ? ಯಾರವರು? ಸಂಬಂಧಿಕರು. ಪತಿಯ ರೂಪದಲ್ಲಿ, ಮಕ್ಕಳ ರೂಪದಲ್ಲಿ, ಅತ್ತೆ ಸೊಸೆ ರೂಪದಲ್ಲಿ, ಆನ್ಲೈನ್ ಯೋಗೇಶನ ರೂಪದಲ್ಲಿ, ಸೆಂಟರ್ ಹೋಗೋದು ಟೀಚರ್ ರೂಪದಲ್ಲಿ ಬರ್ತಾ ಇರ್ತಾರೆ. ಓಕೆ, ಮುಂದೆ 63 ಜನ್ಮಗಳಿಂದ ಮಾಡಿರ್ತೀವಲ್ಲ, 63 ಜನ್ಮದಿಂದ ನೀವೆಷ್ಟು ಜನರಿಗೆ ದುಃಖ ಕೊಟ್ಟಿರ್ಬೋದು ಯೋಚನೆ ಮಾಡಿ. 63 ಜನ್ಮದಿಂದ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಜೊತೆಗೆ ಇದ್ದಿರ್ತಾನೆ ನೀವು. ಓಕೆ, ಈಗ ನಿಮ್ಗೊಂದು ಪ್ರಶ್ನೆ. ನೀವು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ, ನಿಮ್ಮ ಕಾಲಿಗೆ ಸೆಗಣಿ ತಾಗಿದೆ. ಏನ್ ತಾಗಿದೆ? ಓಕೆ, ಆ ದುರ್ವಾಸನೆ ನಿಮಗೆ ಮಾತ್ರ ಬರುತ್ತೋ ಬೇರೆಯವ್ರಿಗೂ ಕೂಡ ಬರುತ್ತೋ? ಬೇರೆಯವ್ರಿಗೂ ಬರ್ತೈತೆ. ಸರಿ, ಅವಾಗ ಅವರಿಗೆ ಖುಷಿ ಆಗತ್ತಲ್ವಾ? ಇಲ್ಲ, ಮತ್ತೆ ದುಃಖ ಆಗುತ್ತೆ. ಓಕೆ, ಬೆಳಿಗ್ಗೆ ಹೋಗ್ಬೇಕಾದ್ರೆ ಕಾಲಿಗೆ ಸೆಗಣಿ ಹಚ್ಕೊಂಡಿದ್ದೀರಾ, ರಾತ್ರಿ ಬರೋವರೆಗೂ ಸೆಗಣಿ ಇದೆ. ಆವಾಗ ಬೆಳಗಿಂದ ಸಾಯಂಕಾಲದವರೆಗೆ ಎಷ್ಟು ಜನರ ಜೊತೆಗೆ ನೀವು ವ್ಯವಹಾರವನ್ನ ಮಾಡಿದಿರೋ, ಎಷ್ಟು ಪಂಚತತ್ವ ವಾಯುಮಂಡಲ ವಾತಾವರಣ ಜೊತೆಗಿದ್ದೀರೋ, ಅದೆಲ್ಲ ಕಡೆಗೂ ದುರ್ವಾಸನೆಯನ್ನ ಹಂಚಲಿಕ್ಕೆ ಯಾರು ನಿಮಿತ್ತರಾದ್ರು? ಆವಾಗ ನಿಮ್ಗೆ ಅವರಿಂದ ಶಾಪ ಸಿಕ್ತೋ ಇಲ್ವೋ? ಆವಾಗ ನಿಮ್ಮ ಅಕೌಂಟ್ ಅಲ್ಲಿ ಮೈನಸ್ ಆಯ್ತೋ ಇಲ್ವೋ? ಆವಾಗ ಅದನ್ನ ಸುವಾಸನೆಯಲ್ಲಿ ಪರಿವರ್ತನೆ ಮಾಡ್ಬೇಕೋ ಬೇಡವೋ? ಹಾಗಿದ್ರೆ 2500 ವರ್ಷ ಇಂಥ ಕೊಳಕನ್ನೇ ನಾವು ಜೊತೆಲಿ ಇಟ್ಕೊಂಡ್ಬಿಟ್ಟು ದಿನದಿಂದ ದಿನಕ್ಕೆ ಕೊಳಕ ಜಾಸ್ತಿ ಆಗ್ತಾ ಹೋಗಿದ್ದಿದ್ರೆ ಅವಾಗ ಏನಾಗತ್ತೆ? ಸಾಲ ಜಾಸ್ತಿ ಆಗಿದೆಯೋ ಅಥವಾ ಪೇಮೆಂಟ್ ಜಾಸ್ತಿ ಆಗಿದೆಯೋ? ಆದ್ಮೇಲೆ ಆ ಸಾಲಗಾರರು ತಮ್ಮ ಸಾಲ ವಾಪಸ್ ಕೊಡಿ ಅಂತ ಬರ್ತಾರೋ ಬರಲ್ವೋ? ಬರ್ತಾರೆ. ಅಂತಿಮ ಸಮಯದಲ್ಲಿ ನಿಮ್ಮ ಎದುರುಗಡೆಗೆ ಕೋಟ್ಯಾಂತರ ಆತ್ಮಗಳು ಬರ್ತಾರೆ. ಎಷ್ಟು ಜನ? ಜೊತೆಗೆ ಪಂಚತತ್ವಗಳು ಕೂಡ ಬರ್ತಾವೆ. ಏನಂತ ಬರ್ತಾರೆ? ನೀವು ನಮ್ಮತ್ತ ಮಾಡಿರೋ ಒಂದು ಸಾಲವನ್ನ ವಾಪಸ್ ಕೊಡಿ. ಒಂದ್ ವೇಳೆ ಕೊಟ್ಟಿಲ್ಲ ಅಂತಂದ್ರೆ ಬಿಡೋದಿಲ್ಲ. ಈಗ ನೀವು ಯಾರ ಹತ್ರ ಸಾಲ ತಗೊಂಡಿದ್ದೀರಿ, ಬ್ಯಾಂಕ್ನವ್ರ ಹತ್ರ ಸಾಲ ತಗೊಂಡಿದ್ದೀರಿ, ನೀವು ಸರಿಯಾದ ಟೈಮಿಗೆ ಪೇಮೆಂಟ್ ಮಾಡಿಲ್ಲ. ಬ್ಯಾಂಕ್ನವ್ರು ಏನ್ ಮಾಡ್ತಾರೆ? ಮನೆ ಹರಾಜ್ ಮಾಡಕ್ ಬರ್ತಾರೆ, ನೋಟಿಸ್ ಕೊಡ್ತಾರೆ. ನಿಮ್ಮ ಹತ್ರ ದುಡ್ಡೇ ಇಲ್ಲ, ಮನೆ ಹರಾಜು ಮಾಡಿದ್ರು ಕೂಡ ಸಾಲ ಮಾಡಿರುವಷ್ಟು ಪೇಮೆಂಟ್ ಮಾಡುವಷ್ಟು ನಿಮ್ಮ ಹತ್ರ ಹಣ ಇಲ್ಲ. ಓಕೆ, 20 ಕೋಟಿ ರೂಪಾಯಿ ಸಾಲ ಮಾಡಿದ್ದೀರಾ. ಎಷ್ಟು? 20 ಕೋಟಿ ರೂಪಾಯಿ. ನಿಮ್ಮತ್ತೆಲ್ಲಾ ಆಸ್ತಿ ಪಾಸ್ತಿ ಮಾಡದೆ ಸಿಗೋದು 1 ಕೋಟಿ. ಉಳಿದ 19 ಕೋಟಿ ನಿಮ್ಗೆ ಸೇಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಏನ್ ಮಾಡೋದು ಇವಾಗ?
ಎಲ್ಲಾರು ಸಾಲ ತೆಗ್ದು ಮತ್ತೆ ತೀರ್ಸಿ ಅಲ್ಲೇ ಕೆಲಸ ಮಾಡಿ ಯಾರು ಸಾಲ ಕೊಡ್ತಾರೆ? ಸಾಲ ಕೊಡ್ಬೇಕಾದ್ರೆ ಅದಕ್ಕೆ ಸರಿಯಾಗಿ ನೀವು ಏನ್ ಕೊಡ್ಬೇಕು? ಸೆಕ್ಯೂರಿಟಿ ಕೊಡ್ಬೇಕೋ ಬೇಡವಾ? ಸುಮ್ ಸುಮ್ನೆ 19 ಕೋಟಿ ರೂಪಾಯಿ ಯಾರು ಸಾಲ ಕೊಟ್ಟು ಬಿಡ್ತಾರಾ? ಇಲ್ಲ. ಮನೆ 1 ಕೋಟಿ ರೂಪಾಯಿ ಇದ್ರೆ 80 ಲಕ್ಷ ರೂಪಾಯಿ ಸಾಲ ಕೊಡ್ತಾರೆ ಅಲ್ವಾ? ಬಂಗಾರ 1 ಲಕ್ಷ ರೂಪಾಯಿ ಇದ್ರೆ 80,000 ರೂಪಾಯಿ ಸಾಲ ಕೊಡ್ತಾರೆ. ನೀವೇನು ಇಲ್ದೇನೆ 19 ಕೋಟಿ ರೂಪಾಯಿ ಸಾಲ ಕೊಡಿದ್ರೆ ಯಾರು ಕೊಡ್ತಾರೆ? ಅರೆಸ್ಟ್ ಮಾಡ್ತಾರೆ. ಆ ಏನ್ ಮಾಡ್ತಾರೆ? ಅರೆಸ್ಟ್ ಮಾಡ್ತಾರೆ. ಆ, ಅರೆಸ್ಟ್ ಜೈಲಿಗೆ ಜೈಲಿಗೆ ಹಾಕ್ತಾ ಇರ್ತಾನೆ. ಜೈಲಲ್ಲಿ ಹಾಕಿ ಚೆನ್ನಾಗಿ ದುಡಿಸ್ತಾರೆ ಅಷ್ಟೇ. ಅದೇನೆ ಮುಂದೆ ಬರೋದಿದೆ ಅಂತ ಹೇಳೋದು ಬಾಬಾ. ಮುಂದೆ ಬರೋದಿರೋದು ಅದೇನೆ. ಈಗ ಅದನ್ನ ಅರ್ಥ ಮಾಡಿಕೊಂಡು ನೀವು ತಪಸ್ಸನ್ನ ಮಾಡಿ ಸಂಪಾದನೆ ಮಾಡಿದಿದ್ರೆ ಅಂತ ಸಮಯದಲ್ಲಿ ಯಾರ್ಯಾರು ನಿಮ್ಮತ್ತ ಹಳೆ ಲೆಕ್ಕಾಚಾರ ಕೇಳಲಿಕ್ಕೆ ಬರ್ತಾರೋ ಅವರಿಗೆ ಪೇಮೆಂಟ್ ಅನ್ನ ಮಾಡಬಹುದು. 31ನೇ ತಾರೀಕಿಗೆ ನಮ್ಮ ಟಿವಿ ದುಡ್ಡು ತಗೊಳ್ಳಿಕ್ಕೆ ಬರ್ತಾರೆ, ಹಾಲಿನ ದುಡ್ಡು ತಗೊಳ್ಳಿಕ್ಕೆ ಬರ್ತಾರೆ, ತರಕಾರಿ ದುಡ್ಡು ತಗೊಂಡು ಬರ್ತಾರೆ, ಬಿಲ್ಡಿಂಗಿಗೆ ಬರ್ತಾರೆ ಅಂದ್ರೆ EMI ರೆಡಿ ಮಾಡ್ತೀವಿ ತಾನೆ, ಚೀಟಿ ಇದೆ ಅಂದ್ರೆ ರೆಡಿ ಮಾಡ್ತೀವಿ ತಾನೆ. ಹಾಗೆ 5,000 ವರ್ಷದ್ದನ್ನು ಕೂಡ ಪೇಮೆಂಟ್ ಕೇಳ್ಕೊಂಡು ಜನ ಬಂದಾಗ ನಿಮ್ಮ ಹತ್ರ ಕೊಡಲಿಕ್ಕೆ ದುಡ್ಡು ಇದೆಯಾ? ಇದು ಭಗವಂತನ ಪ್ರಶ್ನೆ. ಆವಾಗ ಅವರ ಒಂದು ಲೆಕ್ಕಾಚಾರವನ್ನು ಸ್ಥೂಲ ಸಂಪಾದನೆಯಲ್ಲಿ ಕ್ಲಿಯರ್ ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಪೇಮೆಂಟ್ ಮಾಡೋದು ಯಾವ್ದ್ರಿಂದ? ಆಧ್ಯಾತ್ಮಿಕ ಸಂಪಾದನೆ. ಹಾಗಿದ್ರೆ ಅಷ್ಟೇ ಸೀರಿಯಸ್ನೆಸ್ ಆಗಿ ಸಂಪಾದನೆ ಮಾಡ್ತಿದ್ದೀರಾ? ಶಿಸ್ತಿದೆಯಾ? ಅದು ಇಲ್ದೇ ಇರೋದಕ್ಕೆ ಈ ವಾರ ಬಾಬಾ ಹೇಳ್ದು ಹುಡುಗಾಟಿಕೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾನು ಹೇಳಿದ್ರು ಎಷ್ಟು ಹೇಳಿದ್ರು ಕೂಡ ಏನಾಗೋದಿಲ್ಲ, ನಿಮ್ಗೆ ಅರ್ಥ ಆಗದಿದ್ದಾಗ ಮುಂದೆ ಶಿಕ್ಷೆ ಒಂದೇನೆ ಗತಿ ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಿದ್ರೆ ಯಾವ್ದದು ಜೈಲು? ಯಾವ ಜೈಲು? ಮಕ್ಕಳೇ, ಅಲ್ಲಿ ಶರೀರವನ್ನ ಒಯ್ದ್ಬಿಡಿ ಜೈಲಲ್ಲಿ ಇಟ್ಟರೆ ಇಲ್ಲಿ ಮನಸ್ಸು ಜೈಲಿನಲ್ಲಿ ಇರ್ತದೆ. ದುಃಖ, ಟೆನ್ಷನ್ನು, ಚಿಂತೆ, ನೋವು, ಸಮಸ್ಯೆ ಅನ್ನೋರು ಎಷ್ಟು ಯೋಗ ಮಾಡಿದ್ರು ಕೂಡ ನಮ್ಮ ಮನೆಯವ್ರನ್ನ ಮಾತೇ ಕೇಳೋದಿಲ್ಲ. ಕಾಯಿಲೆ ಗುಣನೇ ಆಗೋದಿಲ್ಲ. ಯಾಕಾಗೋದಿಲ್ಲ? ಯೋಗ ಇಲ್ಲ, ಯಥಾರ್ಥವಾದ ಯೋಗ ಇಲ್ಲ, ಸೀರಿಯಸ್ನೆಸ್ ಆಗಿ ಇಲ್ಲ. ಚಲ್ತಾ ಹೇ, ನಡೆಯತ್ತೆ, ನೋಡೋಣ ಮಾಡೋಣ. ಸ್ಕೂಲಿಗೆ ಅಡ್ಮಿಷನ್ ಮಾಡ್ಬಿಟ್ಟು ಸ್ಕೂಲಿಗೂ ಹೋಗುವಂಗಿಲ್ಲ. ಎಕ್ಸಾಮ್ ಬಂದು ಬಿಡ್ತೋ, ಕ್ವಶನ್ ಪೇಪರ್ ಎದುರುಗಡೆಗಿದೆ, ಪಾಸ್ ಆಗ್ತಿರೋ ಫೇಲ್ ಆಗ್ತಿರೋ? ಫೇಲ್ ಆಗ್ಬಿಟ್ಟು ಬಂದಾಗ ಪ್ರಪಂಚದಲ್ಲಿ ಒಳ್ಳೆ ನಿಮ್ಗೆ ಸನ್ಮಾನ ಆಗತ್ತಲ್ವಾ? ಇಲ್ಲ, ಮುಖ ಎತ್ತಿ ಬಿಟ್ಟು ತಿರ್ಬೋದಲ್ವಾ? ಅವಮಾನ ಆಗುತ್ತೆ. ಅದು ಅವಮಾನ ಆಗ್ಬಾರ್ದು ಅಂತಂದ್ರೆ ಓದಿರ್ಬೇಕು. ಪ್ರತಿದಿನ ಸ್ಕೂಲಿಗೆ ಹೋಗ್ಬೇಕು ತಾನೆ, ಹೋಮ್ವರ್ಕ್ ಮಾಡ್ಬೇಕು ತಾನೆ, ಚೆನ್ನಾಗಿ ಓದ್ಬೇಕು ತಾನೆ. ಅವಾಗ ತಾನೆ ನಿಮ್ಗೆ ಧೈರ್ಯ ಬರ್ತದೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ. ಬಾಬಾ ಹೇಳ್ತಾರೆ, ನಾನು ಪ್ರತಿದಿನ ಹೇಳಿಕ್ಕೆ ನೀವು ಚಿಕ್ಕ ಮಕ್ಕಳ ಅಂತ ಕೇಳ್ತಾರೆ ಬಾಬಾ. 87 ವರ್ಷ ಆಯ್ತು, ಇಷ್ಟು ವರ್ಷ ಜ್ಞಾನ ತಗೊಂಡಿದ್ದೀರಿ, ಲೌಕಿಕದ ನಿಮ್ಮ ಮಕ್ಕಳಿಗೆ ಕೋಲ್ ತಗೊಂಡು ಓಡಿಸ್ತೀರಾ ಓದು ಓದು ಅಂತ, ಮತ್ತೆ ನೀವು ಮಾಡ್ತಿರೋದೇನು ಅಂತ ಕೇಳ್ತಾರೆ. ಎಷ್ಟು ಸೀರಿಯಸ್ ಆಗಿ ನೀವು ಸ್ಕೂಲಿಗೆ ಹೋಗ್ತಾ ಇದ್ದೀರಿ, ಪಾಠ ಕಲಿತಾ ಇದ್ದೀರಾ, ಅರ್ಥ ಮಾಡ್ಕೊಳ್ತಿದ್ದೀರಾ, ಹೋಮ್ವರ್ಕ್ ಮಾಡ್ತಾ ಇದ್ದೀರಾ, ದಿನನಿತ್ಯದ ಜೀವನದಲ್ಲಿ ಕಾರ್ಯದಲ್ಲಿ ತರ್ತಾ ಇದ್ದೀರಿ, ಟೀಚರ್ ಆಗಿದ್ದೀರಿ, ಬೇರೆಯವ್ರಿಗೆ ಜ್ಞಾನ ಹೇಳ್ತಾ ಇದ್ದೀರಿ. ಆದ್ರೆ ನೀವು ಜೀವನದಲ್ಲಿ ಮಾಡ್ತಾ ಇರುವಂಥದ್ದು ಏನು? ಇದು ಭಗವಂತನ ಪ್ರಶ್ನೆ. ಅಂತಂದ್ರೆ ಮುಂದೆ ಏನು ಬರ್ತಾ ಇದೆ ಅಂತಂದ್ರೆ, ಕೋಟ್ಯಾಂತರ ಆತ್ಮಗಳು ನಿಮ್ಮ ಎದುರುಗಡೆಗೆ ಭಗವಂತನ ಶಕ್ತಿಯನ್ನು ಕೊಡಿ ಅಂತ ಕೇಳಲಿಕ್ಕೆ ಬರ್ತಾರೆ. ಯಾಕಂತಂದ್ರೆ ಅವ್ರ ಜೊತೆಗೆ ನೀವು ಸಾಲ ಮಾಡಿದಿರಿ. ಅಷ್ಟು ಜನರಿಗೆ ಪಂಚತತ್ವಗಳು ಅವರಿಗೆಲ್ಲ ನೀವು ಕೊಡಬೇಕು. ಇವಾಗ ನೋಡಿ, ನಾವು ಒಂದು ಮನೆಯನ್ನು ಲೀಸಲ್ಲಿ ತಗೊಳ್ತೀವಿ 3 ವರ್ಷ. 3 ವರ್ಷ ಲೀಸಲ್ಲಿ ತಗೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅಷ್ಟು ಲಕ್ಷ ಕೊಡಬೇಕೋ ಬೇಡವೋ? ಅಷ್ಟು ಲಕ್ಷ ಕೊಟ್ಟಾಗ್ತಾನೆ 3 ವರ್ಷ ನೀವು ಆರಾಮಾಗಲ್ಲಿರ್ಬಹುದು. ಹಾಗೇನೆ 2,500 ವರ್ಷ ನಾನು ಆರಾಮಾಗಿರ್ಬೇಕು, 2,500 ವರ್ಷ ನಾನು ಸಾಲ ತೀರಿಸ್ಬೇಕು ಅಂತ ಹೇಳಿದ್ರೆ ಅಷ್ಟು ಸೀರಿಯಸ್ ಆಗಿ ನಾನು ಸಾಧನೆ ಏಕಾಗ್ರ ಚಿತ್ತತೆಯಿಂದ ಶಿಸ್ತುಬದ್ಧವಾಗಿ ಕಾನೂನಾತ್ಮಕವಾಗಿ ಸಮಯದ ಅನುಸಾರ ಬಾಬಾ ಏನು ಹೇಳ್ತಿದ್ದಾರೋ ಆ ರೂಪದಲ್ಲಿ, ತಪಸ್ಸಿನ ರೂಪದಲ್ಲಿ, ಜ್ವಾಲಾಮುಖಿ ಯೋಗದ ರೂಪದಲ್ಲಿ ಮಾಡ್ತಾ ಇದ್ದೀವಾ? ಯಾವ ಜ್ವಾಲೆನೋ ಅಥವಾ ಯಾವ ಹೊಗೆನೋ ಏನು ಕಾಣ್ತಾನೆ ಇಲ್ಲ. ಕಾಣ್ತಾ ಇದೆಯಾ? ಸತ್ಯ ಹೇಳಿ, ಎಲ್ಲಾದ್ರೂ ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ಇಲ್ಲ. ಕಾರಣ ನಾವು ಮಾಡಿರೋ ಸಾಲ ಅಷ್ಟು ಸೀರಿಯಸ್ ಆಗಿ ಮಾಡ್ತಾ ಇಲ್ವಲ್ಲ, ವಿಧಿವಿಧಾನವನ್ನು ಅಪ್ಲೈ ಮಾಡ್ತಾ ಇಲ್ವಲ್ಲ.
ನಾವು ಇಷ್ಟೆಲ್ಲ ಮಾಡಿದ್ರು ಫಲಿತಾಂಶ ಬಂದಿಲ್ಲ ಅಂತ ಬಾಬನಿಗೆ ಬೈಯೋದು. ಬಾಬಾ ಏನ್ ತಪ್ಪು ಮಾಡಿದ್ದಾರೆ, ಎಲ್ಲ ವಿಷಯವನ್ನ ಹೇಳಿದ್ದಾರೆ, ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಹೇಳಿದಾಗ ನಾವು ಮಾಡಿಲ್ಲ ಅಂತಂದ್ರೆ ಬಾಬನನ್ನ ದೂಷಣೆ ಮಾಡಿ, ನಿಮಿತ್ತದವ್ರನ್ನ ದೂಷಣೆ ಮಾಡಿ ಪ್ರಯೋಜನ ಏನಿದೆ? ಒಂದು ಮಗು ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಬರುತ್ತೆ, ಇನ್ನೊಂದು ಮಗು ಫೇಲ್ ಆಗತ್ತೆ. ಫೇಲ್ ಆಗ್ಲಿಕ್ಕೆ ಕಾರಣ ಪೇರೆಂಟ್ಸ್ಗಳು, ಟೀಚರು, ಮಗು. ಮಗು ಅಲ್ವಾ? ಒಂದು ವೇಳೆ ಟೀಚರೇ ತಪ್ಪಿದ್ದಿದ್ರೆ ಆ ಸ್ಕೂಲಲ್ಲಿರುವಂತ ಒಂದು ಮಗು ಫಸ್ಟ್ ರ್ಯಾಂಕ್ ಬರ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ಫಸ್ಟ್ ರ್ಯಾಂಕ್ ಬಂದಿದೆ ಅಂತಂದ್ರೆ ಫಸ್ಟ್ ರ್ಯಾಂಕ್ ತರಿಸುವಂತ ಯೋಗ್ಯತೆ ಟೀಚರ್ ಅಲ್ಲಿ ಇದೆ. ಫೇಲ್ ಆಗಿದೆ ಅಂತಂದ್ರೆ ರೀಸನ್ ಯಾರ್ದು? ಮಗು. ಮತ್ತೆ ಜೀವನದಲ್ಲಿ ನೀವು ಯಾಕೆ ಬೇರೆಯವ್ರು ಬೆರಳಿಗೆ ತೋರಿಸ್ತೀರಿ? ಸಾಧನೆ ಮಾಡ್ಲಿಕ್ಕೆ ಅವ್ರು ಅಡ್ಡ ಬರ್ತಿದ್ದಾರೆ, ಇವ್ರು ಬರ್ತಿದ್ದಾರೆ, ಅವ್ರು ತೊಂದರೆ ಕೊಡ್ತಾ ಇದ್ದಾರೆ, ಇವ್ರು ತೊಂದರೆ, ಯಾರು ತೊಂದರೆ ಕೊಡಲ್ಲ ಆತ್ಮೀಯರೇ. ನಿಮ್ಮ ಸಾಧನೆ, ನಿಮ್ಮ ವೀಕ್ನೆಸ್, ನಿಮ್ಮ ಬಲಹೀನತೆ. ಇನ್ನೊಂದು ವಿಷಯ ತಿಳ್ಕೊಳ್ಳಿ, ಜ್ಞಾನ ಜಾಸ್ತಿ ಆದಾಗ ನಮ್ಮ ತಪ್ಪನ್ನು ನಾವು ಅಕ್ಸೆಪ್ಟ್ ಮಾಡಲ್ಲ. ಅದೇ ಬಂದಿರೋ ದೊಡ್ಡ ಸಮಸ್ಯೆ. ಬೇರೆಯವ್ರಿಗೆ ಜ್ಞಾನ ಹೇಳ್ತಾ ಹೋಗ್ತೀವಿ ಹೊರತು ನನ್ನ ಕಡಿಮೆತನವನ್ನು ನಾವು ಚೆಕ್ ಮಾಡ್ಕೊಳ್ಳೋದು. ಎಷ್ಟು ಜ್ಞಾನಿಗಳಾಗ್ತೀವೋ ನೀವು ಒಳಗಡೆ ಹೋಗ್ಬಿಟ್ಟು ನಿಮ್ಮ ಬಲಹೀನತೆಯನ್ನು ಚೆಕ್ ಮಾಡ್ಕೊಳ್ಳಿ. ಇಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ. ಹಣ ಜಾಸ್ತಿ ಹೋದಾಗ ಶರೀರಕ್ಕೆ ನೀವು ಚೆನ್ನಾಗಿ ಕನ್ನಡ ಎದುರುಗಡೆ ಏನ್ ಮಾಡ್ತೀವಿ? ಶೃಂಗಾರ ಮಾಡ್ಕೊಳ್ತೀರಲ್ವಾ? ಹಣ ಜಾಸ್ತಿ ಆಯ್ದಾಗ, ಬಡತನದಲ್ಲಿ ಇದ್ದಾಗ ಹಾಗೆ ಸುಮ್ಮನೆ ಬಟ್ಟೆ ಹಾಕೊಂಡು ಹೋಗ್ತಿರ್ತಾನೆ. ಅದೇ ರೀತಿ ಆತ್ಮದಲ್ಲಿ, ಮನಬುದ್ಧಿ ಸಂಸ್ಕಾರದಲ್ಲಿ ಯಾಕೆ ಸೀರಿಯಸ್ ಆಗಿ ಒಳಗಡೆ ಬಂದ್ಬಿಟ್ಟು ಯಾಕೆ ನಿಮ್ಮನ್ನ ನೀವು ಪರಿಶೋಧನೆ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಚೆಕಿಂಗ್ ಮಾಡ್ಕೊಳ್ತಾ ಆಗ್ತಾ ಇಲ್ಲ? ನೀವೇನ್ ಚಿಕ್ಕ ಮಕ್ಕಳಲ್ವಲ್ಲ. 5 ವರ್ಷ, 10 ವರ್ಷ, 20 ವರ್ಷ, 30 ವರ್ಷ ಜ್ಞಾನದಲ್ಲಿ ಇರುವಂತವರು, ಬೇರೆಯವ್ರಿಗೆ ಜ್ಞಾನ ತಿಳಿಸುವಂಥವ್ರು, ಆ ಲೆವೆಲ್ಗೆ ಬಂದಿದ್ದೀರಿ. ಹಾಗಿದ್ರೆ ಬೇರೆಯವರಿಗೆ ಜ್ಞಾನ ಹೇಳುವಂತ ನಾನು ಆ ಲೆವೆಲ್ಗೆ ಯೋಗ್ಯನಾಗಿದ್ದೇನಾ? ಅದನ್ನೇ ಬಾಬಾ ಹೇಳ್ತಾ, ಆ ರೀತಿ ಯೋಗ್ಯನಾಗಿದ್ದಿದ್ರೆ ಬೆಳಗಿಂದ ಸಾಯಂಕಾಲದವರೆಗೂ ಯಾರ ಜೊತೆಗೂ ಜಗಳಗಳು, ಭಿನ್ನಾಭಿಪ್ರಾಯಗಳು ಬರ್ಲಿಕ್ಕೆ ಸಾಧ್ಯವಿಲ್ಲ. ಅದು ಬಂದಿದೆ ಅಂತಂದ್ರೆ ನಿಮಗೆ ಜ್ಞಾನ ಮಾತ್ರ ಇದೆ ಹೊರತು ನೀವು ಜ್ಞಾನ ಸ್ವರೂಪರು ಆಗಿಲ್ಲ. ಜ್ಞಾನ ಸ್ವರೂಪರು ಅಂತಂದ್ರೆ ಜ್ಞಾನ ಸ್ವರೂಪರು ಅಂತಂದು ಯಾವುದು? ಬಾಬಾ ಇವತ್ತೊಂದು ಹೊಸ ವರ್ಡ್ ಹೇಳ್ತಾರೆ. ನಿನ್ ಗೊತ್ತಾ? ಒಂದು ಜ್ಞಾನ ಸ್ವರೂಪ, ಇನ್ನೊಂದು ಜ್ಞಾನ ಪರರೂಪ. ನಾವು ಜ್ಞಾನನ ಅಳವಡಿಸ್ಕೊಂಡಿಲ್ಲ, ಹಾ ಬೇರೆಯವ್ರಿಗೆ ಜ್ಞಾನ ಹೇಳಕ್ ಹೋಯ್ತೀವಿ. ಅವಾಗೇನಾಯ್ತು? ಜ್ಞಾನ ಪರರೂಪ. ನೀನು ಮಾಡು, ನೀನು ಮಾಡು, ನೀನು ಮಾಡು, ಹಂಗ ಮಾಡೋದು ಬೇರೆಯವ್ರಿಗೆ ಹೇಳ್ತೀವಿ ಹೊರ್ತು ನಾನು ಅದನ್ನೇನು ಮಾಡ್ತಾ ಇಲ್ಲ, ಅಳವಡಿಸ್ಕೊಂಡಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಜ್ಞಾನ ಹೇಳೋದು ಬೇಡ, ನೀವದನ್ನ ಧಾರಣೆ ಮಾಡ್ಕೊಂಡಿದ್ದೀರಿ, ಬೇರೆಯವ್ರಿಗೆ ಗೊತ್ತಾಗೇ ಆಗ್ತದೆ. ಮೈಗೆ ಸೆಗಣಿ ತಾಗದಾಗ ದುರ್ವಾಸನೆ ಬರುತ್ತೆ ಅಂತಂದ್ರೆ ಸೆಂಟ್ ಸ್ಪ್ರೇ ಮಾಡಿದ್ರೆ ಸುವಾಸನೆ ಬಂದೇ ಬರ್ತದೆ. ನೀವು ಮಾಡ್ಬೇಕಾಗಿರೋದು ಏನಿದೆ ಅಲ್ಲಿ? ಅದನ್ನ ಧರಿಸ್ಕೊಂಡು ಹೋಗ್ಬೇಕಷ್ಟೇನೆ. ಅದನ್ನ ನಾವು ಮಾಡ್ತಾ ಇದ್ದೀವಾ? ಅದಕ್ಕಾಗಿ ಸಮಯದ ಸೂಚನೆಯನ್ನು ಬಾಬಾ ನಿಮ್ಗೆ ಏನ್ ಮಾಡ್ತಿದ್ದಾರೆ? ಕೊಡ್ತಾ ಇದ್ದಾರೆ. ಅಂತಂದ್ರೆ ಮಕ್ಕಳೇ, ಫೈನಲ್ ಟೆಸ್ಟಿಂಗ್ ಎಕ್ಸಾಮ್ ಹತ್ತಿರದಲ್ಲಿ ಬರ್ತಾ ಇದೆ. ದೇಶ ವಿದೇಶದಲ್ಲಿ ಬಾಂಬ್ಗಳು, ಪ್ರವಾಹಗಳು, ಮಳೆಗಳು ಎಲ್ಲ ಕಾಣ್ತಾ ಇದ್ದಾವೆ. ಹಾಗೆ ನಿಮ್ಮ ಊರಿನಲ್ಲೂ, ನಿಮ್ಮ ಸುತ್ತಮುತ್ತಲೂ ಕೂಡ ಏನಾಗ್ತದೆ? ಬರ್ತದೆ. ಈಗ ಸಣ್ಣ ಪುಟ್ಟ ರೂಪದಲ್ಲಿ ಏನಾಗ್ತಾ ಇದೆ? ನೆಗಡಿ, ಕೆಮ್ಮು, ಜ್ವರದ ರೂಪದಲ್ಲಿ ಬರ್ತಾ ಇದೆ. ಇನ್ಮೇಲೆ ಸ್ಫೋಟ ಆಗ್ತದೆ. यह वर्तमान संगम का समय सारे कल्प में श्रेष्ठ समय है. ವರ್ತಮಾನ ಸಂಗಮ ಯುಗ ಯಾವುದು? 5000 ವರ್ಷದಲ್ಲಿ ಶ್ರೇಷ್ಠ ಸಮಯ ಬೀಜವನ್ನ ಹಾಕುವಂತ ಸಮಯ ಅಂತೆ. ಯಾವ ಸಮಯ ಇದು? ಓಕೆ, ಬರೀ ಬೀಜ ಹಾಕ್ಬಿಟ್ರೆ ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಅದು ಹಾಕಿಲ್ಲ ಅಂತಂದ್ರೆ ಒಣಗೋಗುತ್ತೆ. ಒಣಗೋಗ್ತದೆ. ಹಾಗೇನೆ ಮುರಳಿ ಮಾತು ಕೇಳ್ತೀವಿ, ಜ್ಞಾನ ಮಾತು ಕೇಳ್ತೀವಿ, ಅದಕ್ಕೆ ತಕ್ಕಾಗಿ ಯೋಗ ಇಲ್ವೇ ಇಲ್ಲ, ಜೀವನದ ಧಾರಣೆ ಇಲ್ವೇ ಇಲ್ಲ. ಅವಾಗ ಏನಾಗ್ತದೆ? ಏನು ಫಲಿತಾಂಶ ಬರಬೇಕು ಆ ಫಲಿತಾಂಶ ಬರೋದಿಲ್ಲ. ಆದ್ಮೇಲೆ 5000 ವರ್ಷಕ್ಕೆ ಸಂಪಾದನೆ ಮಾಡಿ ಜಮಾ ಮಾಡುವಂತ ಸಮಯ ಈಗಲೇನೆ. क्योंकि यह संगम ही श्रेष्ठ कर्मों के बीज बोने का समय है, प्रत्यक्ष फल प्राप्त करने का समय. ಎಷ್ಟು ಸುಂದರವಾದ ಮಾತು. ಹೌದು, ನಾವು ಬೀಜ ಹಾಕ್ಬಿಟ್ಟಿದ್ದೀವಿ ಅಂತ ಹೇಳ್ತೀವಂತೆ. ಯಾರು? ಅವನ ಮಕ್ಕಳು. ನೀರ್ ಹಾಕ್ತಾ ಇದ್ದೀವಿ. ಸುಮ್ನೆ ಬೀಜ ಹಾಕಿದ್ದೀವಿ, ನೀರ್ ಹಾಕ್ತೀವಿ ಅಂತ ನಮ್ಗೆ ಹೇಳ್ಬೇಡಿ. ಹಾಕಿದ ತಕ್ಷಣದಲ್ಲಿ ಅದೇ ಸೆಕೆಂಡಿನಲ್ಲಿ ಪ್ರತ್ಯಕ್ಷ ಫಲದ ಅನುಭವ ನಿಮ್ಗೆ ಆಗ್ಲೇ ಬೇಕು. ಒಳಗಡೆ ಹೋಗ್ಬಿಟ್ಟು ಬಾಬನ ಹತ್ರ ಕೊಡೋ ಅಂತ ಅಳ್ತಾ ಇದ್ದೀರೋ,
ಅಥವಾ ಥ್ಯಾಂಕ್ ಯು ಬಾಬಾ ಅಂತ ಖುಷಿಯಾಗಿದ್ದರು ಅಂತ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮನ್ನ ನೀವು ಚೆನ್ನಾಗಿ ಅರಿತುಕೊಳ್ಳುವಷ್ಟು ಬೇರೆ ಯಾರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ನಿಮ್ಗೊಂದು ಪ್ರಶ್ನೆ ಆದ್ಮೇಲೆ, ಪ್ರಪಂಚದ ಎದುರುಗಡೆಗೆ ನಾವು ಆಕ್ಚುಲಿ ಒರಿಜಿನಲ್ ರೂಪದಲ್ಲಿ ಇರ್ತೀವೋ ನಾಟಕದ ರೂಪದಲ್ಲಿ ಇರ್ತೀವೋ? ನಾಟಕರು ನಾಟಕದ ರೂಪ. ಹೌದು ತಾನೆ? ಏನ್ ನಾಟಕ? ಚೆನ್ನಾಗಿದ್ದೀವಿ ಅಂತ. ಒಳಗಡೆಯಿಂದ ಬೇಕಾದಷ್ಟು ಸಾಲ, ಹೊರಗಡೆಯಿಂದ ಮಾತ್ರ ಇಲ್ಲಪ್ಪ ನಾವು ತುಂಬಾ ಶ್ರೀಮಂತರಾಗಿದ್ದೀವಿ, ಬಿಲ್ಡಿಂಗ್ ಸಾಲ, ವೆಹಿಕಲ್ ಸಾಲ, ಎಲ್ಲಾನು ಸಾಲ. ಅದು ಒಳಗಡೆಯಿಂದ ಮಾತ್ರ ನಾವು ಶ್ರೀಮಂತರು ಅಂತ ತೋರಿಸ್ಕೊಳ್ಳುವಂತ ಒಂದು ಏನ್ ಹೇಳಿ ಪ್ರಕ್ರಿಯೆ. ಶರೀರಕ್ಕೆ ಮಾತ್ರ ಮಾನಸಿಕವಾದಂಥ ಚಿಂತೆಗಳು. ಇದಕ್ಕೆಲ್ಲ ಕಾರಣ ಸರಿಯಾಗಿ ಆಧ್ಯಾತ್ಮಿಕತೆಯನ್ನು ನಾವು ಧಾರಣೆ ಮಾಡ್ತಾ ಇಲ್ಲ. ಓಕೆ, ಕೆಲವೊಬ್ಬರು ಪ್ರಶ್ನೆ ಕೇಳ್ತಾರೆ, ಬಾಬಾ ನಾವು ಇಷ್ಟೆಲ್ಲ ಸಾಧನೆ ಮಾಡಿದ್ರು ನಮ್ಗೆ ಟೆನ್ಷನ್ ಇದೆ, ಪಕ್ಕದ ಮನೆಯವ್ರು ಆರಾಮಾಗಿರ್ತಾರಲ್ಲ, ಯಾಕೆ ಹೇಳಿ? ಅವ್ರ ಸಾಲ ಇಲ್ಲ. ಕೆಲವೊಬ್ಬರನ್ನು ನೋಡಿದ್ರೆ, ವಿಶೇಷವಾಗಿ ಯಂಗ್ ಜನರೇಷನ್ಗಳನ್ನ ನೋಡಿದ್ರೆ, ಅವ್ರಿಗೇನು ಟೆನ್ಷನ್ ಇಲ್ಲ ಬಾಬಾ, ಆರಾಮಾಗಿರ್ತಾರಲ್ವಾ, ಎಲ್ಲ ಇಂದ್ರಿಯ ಸುಖವನ್ನು ತೆಗೆದುಕೊಂಡು ಆರಾಮಾಗಿರ್ತಾರಲ್ಲ, ಅವ್ರಿಗೇನು ಚಿಂತನೆ ಇರೋದಿಲ್ವಲ್ಲ. ಯಾಕೆ? ಡ್ರಗ್ಸ್ಗಳನ್ನು ತಗೊಳ್ತಾ ಇರ್ತಾರೆ, ಎಲ್ಲ ಕೆಟ್ಟ ಕೆಲಸಗಳನ್ನ ಮಾಡ್ತಾರೆ, ಅದು ಖುಷಿಯಾಗಿರ್ತಾರೆ. ನಮ್ಮ ಟೆನ್ಷನ್ ಚಿಂತೆ ಅವ್ರಿಗೆ ಇಲ್ವೇ ಇಲ್ಲ. ಯಾಕೆ ಹೇಳಿ? ಯಾಕಿಲ್ಲ ಹೇಳಿ ನೋಡೋಣ. ಏನ್ ಕಾರಣ ಇರ್ಬೋದು? ಅವರ ಜೊತೆಗೆ ಅವರ ತಲೆಯ ಮೇಲೆ 5,000 ವರ್ಷದ ಸಾಲದ ಹೊರೆ ಇಲ್ಲ. ಯಾರ ತಲೆ ಮೇಲಿದೆ? ನಿಮ್ಮ ತಲೆಯ ಮೇಲಿದೆ. ಅವರು ಈಗ ಪರಮಧಾಮದಿಂದ ಬಂದಿರುವಂತ ಫ್ರೆಶ್ ಆತ್ಮಗಳು. ಅವ್ರ ಹತ್ರ ಸಾಲ ಇಲ್ಲದೆ ಇರುವಂತ ಕಾರಣದಿಂದ ಏನಾಗ್ತದೆ, ಈಗ ಅವರು ಹೊಸದಾಗಿ ಸಾಲ ಮಾಡ್ತಾ ಇದ್ದಾರೆ. ನಿಮ್ದು ಎಷ್ಟಿದೆ? 5,000. 100 ಕೋಟಿ ರೂಪಾಯಿ ಸಾಲ ಇದೆ. ಸಂಪಾದನೆ ಎಷ್ಟಾಗ್ತಾ ಇದೆ? ತಿಂಗಳಿಗೆ 10,000 ರೂಪಾಯಿ ಆಗ್ತಾ ಇದೆ. ಆ ಸಂಪಾದನೆ, ಆ ಇಂಟ್ರೆಸ್ಟಿಗೂ ಏನಾಗೋದಿಲ್ಲ, ಮೂಲ ಅಮೌಂಟ್ ಪಕ್ಕದಲ್ಲೇ ಇಡಿ, ಇಂಟ್ರೆಸ್ಟ್ ಕೂಡ ಏನಾಗ್ತಾ ಇಲ್ಲ, ಕ್ಲಿಯರ್ ಆಗ್ತಾ ಇಲ್ಲ. ಎಲ್ಲರೂ ಹೇಳೋದೇನು ಅಂತಂದ್ರೆ, ನಾವು ಇಷ್ಟೆಲ್ಲ ಸಂಪಾದನೆ ಮಾಡ್ತಾನೆ ಇದೀವಿ, ಅಮೃತ ವೇಳೆ ಮಾಡ್ತಿದೀವಿ, ನುಮ ಶಮು ಮಾಡ್ತಾ ಇದೀವಿ, ಎಲ್ಲ ಮಾಡ್ತಾ ಇದ್ರು ಕೂಡ ನಮ್ ಸಾಲನೇ ತೀರ್ತಾ ಇಲ್ವಲ್ಲ. ಯಾಕೆ ತೀರ್ತಾ ಇಲ್ಲ? ಅಲ್ಲಿ ಎಷ್ಟು ಸಾಲ ಮಾಡಿದಿರೋ ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಸಂಪಾದನೆ ಆ ಲೆವೆಲ್ ಅಲ್ಲಿ, ಆ ವಿಧಿಯಲ್ಲಿ, ಆ ಸ್ಟೇಜ್ ಅಲ್ಲಿ ಏನ್ ಮಾಡ್ತಾ ಇಲ್ಲ, ಮಾಡದೇ ಇರುವಂತ ಕಾರಣದಿಂದ ಆದ್ಮೇಲೆ ಮನಸ್ಸು, ಬುದ್ಧಿ, ಆತ್ಮ ಆಂತರಿಕವಾಗಿ ಖುಷಿಯಾಗಿ ಇಲ್ಲ ಅಣ್ಣವ್ರೆ. ನಿಮ್ಗೇನು ಗೊತ್ತು ಖುಷಿ? ನಾವು ದಸರಾದಲ್ಲಿ ಎಷ್ಟು ಚೆನ್ನಾಗಿ ಶೃಂಗಾರ ಮಾಡ್ಕೊಂಡು ಹಬ್ಬ ಮಾಡ್ತಿದ್ದೀವಿ ಗೊತ್ತಾ? ನಿಮ್ಗೇನು ಗೊತ್ತು? ನೀವು ಮನೇಲಿ ಕೂತ್ಕೊಂಡು ಬರೀ ಯೋಗ ಮಾಡ್ತಿರ್ತೀರಿ. ಹೌದು, ನಾವೇನ್ ಮಾಡ್ತೀವಿ ನಮ್ಗೆ ಗೊತ್ತು. ಅದನ್ನೇ ಮಾಡಬೇಕು, ಅದನ್ನ ಮಾಡ್ತಿದ್ದೀವಿ. ನೀವು ಹಬ್ಬ ಮಾಡ್ತೀರಾ, ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. 1 ವಾರ ಮೊದಲು ಕ್ಲೀನಿಂಗು, ಆವಾಗ ಹಬ್ಬಗಳು, ಹರಿದಿನಗಳು ಎಲ್ಲನೂ ಮಾಡಿ, ಏನು ತೊಂದರೆ ಇಲ್ಲ. ಮಾಡ್ಕೊಂಡಿರಿ ಶಾರೀರಿಕವಾಗಿ. ಪರಿವರ್ತನೆ ಆಗುದು ಯಾವಾಗ? ಇನ್ನು ಸ್ಥೂಲವಾಗಿ ಇಂದ್ರಿಯ ಸುಖದಲ್ಲೇ ನಾವಿದ್ದೀವಿ ಹೊರತು ಇನ್ನೂ ಭಗವಂತನ ಭಾಷೆ ನಮ್ಗೆ ಇನ್ನೂವರೆಗೂ ಅರ್ಥ ಆಗ್ತಿಲ್ಲ. ಅಣ್ಣವರೇ, ಏನು ಗಣೇಶನ ಹಬ್ಬ, ಆಮೇಲೆ ದಸರಾ, ಆಮೇಲೆ ದೀಪಾವಳಿ ಬಂತು. ಮಾಡ್ತಾ ಇರಿ. ಮುಂದಿದೆ ಸರಿ ದೀಪಾವಳಿ, ಆಧ್ಯಾತ್ಮಿಕ ದೀಪಾವಳಿ ಸರಿ ಇದೆ. ಅವಾಗ ಲಬ 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 ಲಬೋ ಅಂತ ನೋಡಿ ಬೊಬ್ಬೆ ಹೊಡಿಬೇಕಾಗ್ತದೆ. ಅವಾಗ ಗೊತ್ತಾಗ್ತದೆ ನಿಮ್ಗೆ. ಈಗ ಬಾಬಾನ ಭಾಷೆ ಅರ್ಥ ಆಗೋದಿಲ್ಲ. ಸ್ಕೂಲಲ್ಲಿ ಹೋಗುವಂತ ಮಕ್ಕಳಿಗೆ ಪಾಠ ಕೇಳಿ ಅಂತಂದ್ರೆ ಹೋಗ್ಬಿಟ್ಟು ಫಿಲ್ಮ್ ಥಿಯೇಟರ್ ಹೋಗ್ಬಿಟ್ಟು ಎಂಜಾಯ್ ಮಾಡ್ತಾರೆ, ಆಟ ಆಡ್ತಾರೆ. ಅವಾಗ ಗೊತ್ತಾಗೋದಿಲ್ಲ. ಗೊತ್ತಾಗೋದು ಯಾವಾಗ? ಎಕ್ಸಾಮ್ ಹತ್ರ ಬಂದು ಪ್ರಶ್ನೆ ಪೇಪರ್ ಬಂದಿರ್ತದಲ್ಲ, ಉತ್ತರ ಸಿಗೋದಿಲ್ವಲ್ಲ ಅಂತ ಅವಾಗ ಗೊಳೋ ಅಂತ ಹೇಳ್ಬೇಕಾಗ್ತದೆ. ಅದಕ್ಕಾಗಿ ಮೊದಲೇ ಎಚ್ಚರಿಕೆಯನ್ನು ಬಾಬಾ ಕೊಡ್ತಾ ಇದ್ದಾರೆ. ಆದ್ಮೇಲೆ ಯಾವುದಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು. ಯಾಕಂತಂದ್ರೆ ಆಮೇಲೆ ನನಗೆ ಹೇಳಿಬೇಡಿ, ನೀವು ಸ್ವಲ್ಪ ನನಗೆ ಎಚ್ಚರಿಕೆ ಮಾಡಿದ್ದಿದ್ರೆ, ಸೀರಿಯಸ್ ಸಿಗಿದ್ದಿದ್ರೆ ನಾನೇನೋ ಸಾಧನೆ ಮಾಡಿಬಿಡ್ತಿದ್ದೆ. ಕನ್ನಡದಲ್ಲಿ ಏನು ಹೇಳ್ತಾರಲ್ಲ, ಏನು ನಾನೇನೋ ಪರ್ವತದ ಗುಡ್ಡ ಮಡಚಾಕ್ಬಿಡ್ತಿದ್ದೆ ಅಂತ ಬಿಟ್ಟು ನನಗೆ ಹೇಳಿಬೇಡಿ. ಸಮಯದ ಅನುಸಾರ ಎಲ್ಲರಿಗೂ ಎಲ್ಲ ವಿಷಯವನ್ನು ನಾನು ಸೀರಿಯಸ್ ಆಗಿ ತಿಳಿಸಿರ್ತೇನೆ. ಆದ ನೀವು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅಂದ್ರೆ ಅದಕ್ಕೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ.
ಅದಕ್ಕಾಗಿ ಸಂಗಮ ಯುಗದಲ್ಲಿ ಪ್ರತಿಯೊಂದು ಕರ್ಮ ಏನಾಗ್ತಾ ಇತ್ತಂತೆ ಶ್ರೇಷ್ಠ. ಅಂದ್ರೆ ಎವ್ರಿ ಸೆಕೆಂಡ್, ಪ್ರತಿ ಸೆಕೆಂಡ್ ನಿಮ್ಮ ಜೀವನದಲ್ಲಿ ಏನಾಗಬೇಕು, ಶ್ರೇಷ್ಠಾತಿ ಶ್ರೇಷ್ಠ ಆಗಬೇಕು ಅಂತಂದ್ರೆ ಯೋಗದ ಲೆವೆಲ್ ಏನಾಗಬೇಕು, ಜಾಸ್ತಿ. ಮೇಲೋಗ್ತದೆ. ಶರೀರಕ್ಕೆ ಏನು ಶೃಂಗಾರ ಮಾಡಿದ್ರಿ, ನಾಲಿಗೆಗೆ ಏನು ಕೊಟ್ರಿ, ಎಷ್ಟು ಫೋಟೋ ತೆಗೆಸಿದ್ರಿ, ಇದರಿಂದ ಮನಸ್ಸು ಖುಷಿ ಆಗತ್ತಾ, ಇಲ್ಲ ಆತ್ಮ ಖುಷಿ ಆಗತ್ತಾ? ಇಲ್ಲ ಆತ್ಮ ಮನಸ್ಸು ಖುಷಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಆತ್ಮ ಮತ್ತು ಮನಸ್ಸಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಲ್ವಾ? ಹೌದು. ಇಷ್ಟು ವರ್ಷ ಶರೀರಕ್ಕೆ ತಾನೇ ಮಾಡ್ಕೊಂಡು ಬಂದು ದೇಹಾಭಿಮಾನವನ್ನ. ಈ ಭಾಷೆ ನಮ್ಗೆ ಅರ್ಥನೇ ಆಗೋದಿಲ್ಲ. ಅದಕ್ಕಾಗಿ ಆತ್ಮೀಯತೆ ಜ್ಞಾನ ಅರ್ಥ ಆಗದಿದ್ದಾಗ ನಮಗೆ ಯೋಗನೂ ಕೂಡ ಅರ್ಥ ಆಗೋದಿಲ್ಲ. ಸೀರಿಯಸ್ ಆಗಿ ಸಾಧನೆ ಮಾಡಲೇಬೇಕಾಗ್ತದೆ. ಮುಖ್ಯವಾಗಿ ಆ ಯೋಗದಲ್ಲಿ ಕುತ್ಕೊಂಡಾಗ ಮನಬುದ್ಧಿಯನ್ನು ಎಲ್ಲಿಡಬೇಕು ಅಂತ ಅದು ಗೊತ್ತಿರೋದಿಲ್ಲ. ಆ ಕಾರಣದಿಂದ ನಿರೀಕ್ಷಿತ ಫಲ ಹೇಳುವಂಥದ್ದು ನಮಗೆ ಸಿಗೋದಿಲ್ಲ. ಜೀವನದಲ್ಲಿ ಆ ಒಂದು ಸಂತೋಷ ಹೇಳುವಂಥದ್ದು ಇರೋದಿಲ್ಲ. बाप दादा ने सहज विधि सुनाई है कि निरंतर याद के लिए एक विधि बनाओ. ಬಾಬಾ ಹೇಳ್ತಾರೆ, ಓಕೆ ತುಂಬಾ ವಿಧಿ ಹೇಳಿದ್ರೆ ಕನ್ಫ್ಯೂಷನ್. ಮಕ್ಳಿಗೆ ಹೇಳ್ತಾನೆ, ಏನ್ ಬಾಬಾ ಇಷ್ಟೆಲ್ಲ ಹೇಳಿದ, ಅಶರೀರಿ ಆಗು, ಬಿಂದು ಹಾಗೂ ವಿಕರ್ಮ ವಿನಾಶ ಮಾಡು, ಜ್ವಾಲಾಮುಖಿ ಯೋಗ ಮಾಡು, ಇಷ್ಟೆಲ್ಲ 106 ಹೇಳಿದ್ರೆ ನಮ್ಗೆಲ್ಲ ಆಗೋದಿಲ್ಲಪ್ಪ. ಒಂದು ಸಹಜವಾದ ವಿಧಿ ಹೇಳಿ ಅಂತ ಹೇಳ್ತಿದ್ದಾರೆ. ಯಾರಿಗೆ? ಮಕ್ಕಳು ಆ ವಿಧಿ ಹೆಂಗಿರ್ಬೇಕಂತೆ? ಬಾಬನಲ್ಲಿ ಮನ್ಸಿಟ್ಟು ನಿರಂತರವಾಗಿರ್ಬೇಕು. ಬಾಬನ ಜೊತೆಗೆ ಏನಿರ್ಬೇಕು? ನಿರಂತರವಾಗಿ ನೆನಪಿಡ್ಬೇಕು. ಹಾಗಿದ್ರೆ ವಿಧಿ ಯಾವುದು? ಯಾವ್ದದು? ಆತ್ಮೇಲೆ ದಿನದಲ್ಲಿ ನಿಮ್ಗೆ ಹೆಚ್ಚಿಗೆ ಯಾರು ನೆನಪು ಬರ್ತದೆ? ಅಕ್ಕಂದಿರಿಗೆ ಯಾರು ನೆನಪು ಬರ್ತದೆ? ಅಕ್ಕಂದಿರಿಗೆ ದಿನದಲ್ಲಿ ಯಾರ ನೆನಪು ಹೆಚ್ಚಿಗೆ ಬರ್ತದೆ? ಸ್ಥೂಲ ರೂಪದಲ್ಲಿ. ಸ್ಥೂಲ ರೂಪದಲ್ಲಿ ಆ ಪತಿ ಮಕ್ಕಳು. ಅದ್ಯಾಕೆ? ಪತಿ ಮಕ್ಳು ಯಾಕೆ ನೆನಪಿಗೆ ಬರ್ಬೇಕು? ಸದಾ ಅವ್ರ ನಮ್ಮ ಜೊತೆ ಆ ತುಂಬಾ ಸಮಯ ಅವ್ರ ಜೊತೆ ಇರ್ತೀವಲ್ಲ. ನನ್ನ ಪತಿ ಅಂದ್ರೆ ತುಂಬಾ ಸಮಯನ 30 ವರ್ಷ ಅಮ್ಮನ ಮನೇಲಿ ಇದ್ಬಿಟ್ಟು ಮದುವೆ ಆದ ಒಂದೇ ದಿನಕ್ಕೆ ಮನಸ್ಸು ತಗೊಂಡು ಹೋಗ್ಬಿಟ್ಟು ಪತಿ ಮನೇಲಿ ಇರ್ತೀರಲ್ಲ, ತುಂಬಾ ಸಮಯ ಇದ್ದಿದ್ದು ಯಾರ ಜೊತೆಗೆ? ಅಪ್ಪ ಅಮ್ಮನ ಜೊತೆಗೆ. ಇವಾಗಿರೋದು ಯಾರ ಜೊತೆಗೆ? ಪತಿ ಜೊತೆಗೆ ತಾನೆ. ನನ್ನ ಪತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಮೊಬೈಲು, ನನ್ನ ರೂಮು, ನನ್ನ ಬಟ್ಟೆ. ಮನಸ್ಸು ಎಲ್ಲಿ ಹೋಗ್ತಾ ಇರ್ತದೆ? ಅಲ್ಲೇ ನನ್ನದೇ. ಪ್ರಪಂಚದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಮನೆ ಇರ್ಬೋದು, ಅದ್ರ ಮನಸ್ಸು ಹೋಗೋದೆಲ್ಲಿ? ನನ್ನ ಮನೆಗೆ ತಾನೆ ಅಲ್ವಾ? ಅದಕ್ಕೆ ಆ ನನ್ನದಕ್ಕೆ ಯಾಕೆ ಹೋಗುತ್ತಂದ್ರೆ ಮನಸ್ಸಿನಿಂದ ಇದು ನನ್ನದು ಅಂತ ನೀವೇನ್ ಮಾಡಿದಿರಿ? ಇಟ್ಕೊಂಡ್ಬಿಟ್ಟಿದ್ವಿ. ಅದ್ರ ಬಾಬಾ ಬಾಬಾ ಯಾರು? ನನ್ನ ಸಂಕಟ ಬಂದಾಗ ವೆಂಕಟರಮಣ, ನೀನು ಪರಂಧಾಮದಲ್ಲೇ ಇರು. ಕಷ್ಟ ಬಂದಾಗ ಮಾತ್ರ ನಿನ್ನ ಹತ್ರ ಬರ್ತೀನಿ ನಾನು. ಬೇರೆ ಟೈಮಲ್ಲಿ ಮನೆಗೆ ಬರಬೇಡ ನೀನು. ಮನೆಗೆ ಬಂದ್ರೆ ಏನ್ ಮಾಡ್ತೀಯಾ? ನಮಗೆ ಸ್ಕ್ರೂ ಡ್ರೈವರ್ನ ಸ್ಕ್ರೂ ಟೈಟ್ ಮಾಡ್ತಾ ಇರ್ತೀಯ. ಹಂಗ್ ಮಾಡ್ಬೇಡ, ಹಿಂಗ್ ಮಾಡ್ಬೇಡ, ಹಿಂಗ್ ಮಾಡ್ಬೇಡ, ಹಂಗ್ ಮಾಡ್ಬೇಡ ಅಂತ ಹೇಳ್ತಾ ಇದ್ದೆ. ಬರಬೇಡ ನೀನು. ನಾನು ವೈಯಕ್ತಿಕವಾಗಿ ನನಗೆ ಬೇಕಾದಾಗ ನಾನು ಆರಾಮಾಗಿರ್ತೇನೆ. ನನಗೆ ಯಾರು ಡಿಸ್ಟರ್ಬೆನ್ಸ್ ಮಾಡಬಾರ್ದು. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ಮತ್ತು ನನ್ನವರು. ನಾನು ಶರೀರ ಅಂತ ತಿಳಿದುಕೊಂಡಾಗ ಶರೀರದ ರಕ್ತ ಸಂಬಂಧಿಗಳು, ಶರೀರದ ಮನೆ ನೆನಪಿಗೆ ಬರ್ತಾರೆ. ನಾನು ಆತ್ಮ ಅಂತ ತಿಳ್ಕೊಂಡಾಗ ಯಾರು ನೆನಪಿಗೆ ಬರಬೇಕು? ಪರಮಾತ್ಮ. ಬಾಬಾ. ಆತ್ಮ ಅಂತ ತಿಳ್ಕೊಂಡಾಗ ಹೆಚ್ಚಿನ ಸಮಯ ನಾನೆಲ್ಲಿರಬೇಕು? ಪರಮಾತ್ಮ. ಆತ್ಮನ ಮನೆಯಲ್ಲಿ, ಆತ್ಮನ ತಂದೆಯಲ್ಲಿ, ಆತ್ಮದ ಶುದ್ಧೀಕರಣ, ಆತ್ಮಿಕ ಸೇವೆ, ಆತ್ಮಿಕ ಸಂಪಾದನೆ, ಆತ್ಮಿಕ ಪೇಮೆಂಟ್, ಆತ್ಮಿಕ ಖುಷಿ, ಆತ್ಮಿಕ ಆನಂದದಲ್ಲಿ ನಾನೇನ್ ಮಾಡ್ಬೇಕಾಗ್ತದೆ? ಇರಬೇಕಾಗ್ತದೆ. ಓಕೆ, ಮದುವೆ ಇದೆ, ನೀವ್ಯಾರು? ನಿಮ್ಮ ಪರಿವಾರದವ್ರದ್ದು ಮದುವೆ ಇದೆ, ನೀವ್ಯಾರು? ಓಕೆ, ಸಂಬಂಧಿ. ನಿಮ್ಮ ಮಗಳ ಮದುವೆ ಇದೆ, ನೀವ್ಯಾರು? ತಾಯಿ. ಎಷ್ಟು ದಿನದವರೆಗೆ ನೀವು ತಾಯಿಯಾಗಿರ್ತೀರಿ ಮದುವೆಗೆ? ಮದ್ವೆ ಆಗೋರು. ಎಂಗೇಜ್ಮೆಂಟ್ ಇಂದ ಸ್ಟಾರ್ಟ್ ಆಗಿ ಮದುವೆ ಮುಗಿಯುವವರೆಗೂ ಕೂಡ ನಿಮ್ಮ ಪಾತ್ರ ಯಾವುದು? ತಾಯಿ. ತಾಯಿ ಪಾತ್ರ ತಾನೆ. ಮಗಳ ತಾಯಿಯಾಗಿ ಕಲ್ಯಾಣ ಮಾಡೋದ್ರಲ್ಲಿ ಏನ್ ಮಾಡ್ತಿರ್ತೀರಾ? ಓಡಾಡ್ತಿರ್ತೀರ, ಹೌದು ತಾನೆ? ಅದೇ ರೀತಿ ಆತ್ಮ ಆಗ್ಬಿಟ್ಟು ಪರಮಾತ್ಮನ ಮಗು ಅಂತ ಹೇಳ್ಬಿಟ್ಟು ಜೀವನದಲ್ಲಿ ಓಡಾಡ್ತೀವ?
ಮಗಳನ್ನ ಜನ್ಮ ಕೊಟ್ಟು ದೊಡ್ಡದ ಮಾಡಿ ಮದುವೆ ಮಾಡಿ ಬಾಳಂತನ ಮಾಡಿ ಎಲ್ಲಾನು ಮಾಡುವಂತ ಸೀರಿಯಸ್ನೆಸ್ ಇದೆ. ಯಾಕೆ ಹೇಳಿ? ನನ್ನ ಮಗಳು. ನನ್ನ ಮಗಳಲ್ವಾ ಅಣ್ಣವ್ರೆ, ನಾವ್ ಮಾಡ್ತೀವಿ ಇನ್ಯಾರು ಮಾಡ್ಲಿಕ್ಕೆ ಆಗ್ತದೆ? ವಾವ್, ನಿಮ್ಮ ಮಗಳಿಗೆ ನೀವು ಮಾಡುವಷ್ಟು ಅಷ್ಟೆಲ್ಲ ಯೋಚನೆ ಇದೆ ಅಲ್ವಾ ನಿಮ್ಗೆ. ಆದ್ರೆ ಅದೇ ಪರಮಾತ್ಮ ನನ್ನವರು, ಆ ಕುಟುಂಬಕ್ಕೂ ಮಾಡ್ಬೇಕು, ಆ ವಿಶ್ವಕ್ಕೂ ಮಾಡ್ಬೇಕು ಅನ್ನುವಂತ ಆ ಸೀರಿಯಸ್ನೆಸ್ ನಿಮ್ಗೆ ಇಲ್ಲ. ಮತ್ ಸತ್ಯುಗದಲ್ಲಿ ಆ ಪರಮಾತ್ಮ ಮಾತ್ರ ನಿಮ್ಗೆ 2,500 ವರ್ಷದ ಏನ್ ಕೊಡ್ಬೇಕು? ಆಸ್ತಿ ಕೊಡ್ಬೇಕು. ನೀವು ಮಾಡಿರುವಂತ ಸಾಲ ಹಂಗೆ ಇರ್ಬೇಕು. ತೀರ್ಸ್ಬೇಕು. ಅದ್ ಹೆಂಗಾಗ್ಬಿಡ್ತದೆ? ಫ್ಯಾಕ್ಟ್ರಿಯಲ್ಲಿ ಕೆಲಸನೇ ಮಾಡ್ಬೇಡಿ, ಸಂಬಳ ಕೊಡ್ಬೇಕು ಅಂತ ಕೊಡ್ತಾರೆ ಯಾರಾದ್ರು? ಇಲ್ಲ. ಇಲ್ಲ ತಾನೆ. ಅದಕ್ಕಾಗಿ ಬರ್ತಾರೆ ನಾನು ನನ್ನವರು. ಓಕೆ, ಹಾಗಿದ್ರೆ ನೀವ್ಯಾರು? ಶರೀರ ಅಲ್ವಾ? ನಿಮ್ಮವ್ರು ಯಾರು? ನಿಮ್ಮ ಕುಟುಂಬ, ಪತಿ, ಮಕ್ಕಳು, ಅತ್ತೆ, ಮಾವ. ಓಕೆ, ಸರಿನಾ? ಈಗ ಪ್ರಶ್ನೆ, ನೀವು ಬರೀ ಅವ್ರ ಜೊತೆಗೆ ಮಾತ್ರ ಇರ್ತೀರ, ಪ್ರಪಂಚದಲ್ಲಿ ಬೇರೆಯವ್ರ ಜೊತೆಲೂ ಇರ್ತೀರಾ? ಬೇರೆ ಜೊತೆ ಜಗತ್ತು ಅಂದ್ರೆ ಬರೀ ಆ ಕುಟುಂಬ ಮಾತ್ರನಾ, ಅಥವಾ ಎಲ್ಲರ ಜೊತೆ ಇರ್ಬೇಕೋ? ಎಲ್ಲರ ಜೊತೆ ಬರ್ಬೇಕು. ಮತ್ತೆ ಅವ್ರು ಯಾರು? ನನ್ನವ್ರು. ಉಳ್ದವ್ರೆಲ್ಲ ಉಳ್ದವ್ರೆಲ್ಲ ಯಾರು? ಇವ್ರು ನನ್ನವರಾದ ಬೇರೆಯವ್ರು ಯಾರು? ಉಳ್ದವ್ರು ಯಾರು? ನಿಮ್ಮ ಕುಟುಂಬ ನಿಮ್ಮವ್ರು ತಾನೇ. ಬೇರೆ ಪ್ರಪಂಚದ ಜನನೂ ಕೂಡ ಇದಲ್ಲ, ಅವ್ರು ಯಾರು? ಅವರು ನನ್ನವರೇ. ಅವರು ಬೇರೆಯವರು. ಅವರು ನಮ್ಮವರು, ನಮ್ಮವರಲ್ಲ, ಬೇರೆಯವರು. ಮನೆಯವರವರು. ಹೌದು. ಅವ್ರು ನಮ್ಮವ್ರು, ನಮ್ಮ ಕುಟುಂಬದವರಲ್ಲ. ಅವರು ಅಂಗಡಿಯವನು. ಏನ್ ಮಾಡ್ತಿದೀವಿ? ಅಂಗಡಿಲಿ ಹೋಗ್ಬಿಟ್ಟು ಸಾಮಾನ್ ತಗೊಳ್ತೀವಿ, ಹಣ ಕೊಡ್ತೀವಿ, ಬರ್ತೀವಿ, ಅಷ್ಟಕ್ಕೆ ಮಾತಾನೆ ಹೊರತು ಅವ್ರು ಯಾರು ನಮ್ಮ ಕುಟುಂಬದವರು ಅಲ್ಲ. ಹಾಲ್ನವನು ಬರ್ತಾನೆ, ಹಾಲು ತಗೊಂಡ್ವಿ, ತಿಂಗಳಾದ್ಮೇಲೆ ಅವ್ರು ದುಡ್ಡು ಕೊಡ್ತೀವಿ. ಅವನು ಕುಟುಂಬದವನಲ್ಲ. ಅವನಿಗೆ ನಾವೇನ್ ಮಾಡೋದಿಲ್ಲ, ಸಂಬಂಧ ಇಲ್ಲ ಅಲ್ಲಿ. ಅವ್ರ ಜೊತೆ ಏನು ಕರ್ಮ ಮಾಡಿದ್ವಿ, ಆ ಕರ್ಮದ ಫಲವನ್ನ ಏನ್ ಮಾಡ್ಬಿಟ್ಟಿದೀವಿ? ಪೇಮೆಂಟ್ ಮಾಡ್ಬಿಟ್ಟು ಸೆಟ್ಲ್ಮೆಂಟ್ ಮಾಡಿ. ಹಾಗೆ ಆತ್ಮೀಯರು ಒಂದು ವಿಷಯ ತಿಳ್ಕೊಡಿ, ನನ್ನವರು ಅಂತ ಹೇಳುವಂತವ್ರು ಈ ಪ್ರಪಂಚದಲ್ಲಿ ಪರಮಾತ್ಮ ಮಾತ್ರ. ಯಾಕೆ? ಈಗ ಉತ್ತರ ಹೇಳಿ ನೋಡೋಣ. ಎಷ್ಟರ ಮಟ್ಟಿಗೆ ಪಕ್ಕಾ ಆಧ್ಯಾತ್ಮಿಕ ಮಗು ಅಂತ ತಿಳ್ಕೊಂಡು. ನನ್ನವರು ಪರಮಾತ್ಮ ಮಾತ್ರ. ಯಾಕೆ? ಕೊನೆ ಸದಾ ತನಕ ನಮ್ ಇರೋದು. ಜೊತೆ ಇರ್ತಾರೆ, ಅದ ನಮ್ಮ ಮನೆ ಕರ್ಕೊಂಡು ಹೋಗ್ತಾರೆ. ಅವ್ರು ಸರ್ವಾತ್ಮಗಳ ತಂದೆ ಆಗಿದ್ದಾರೆ. ಅವರು ಸುಖ ಶಾಂತಿ ಎಲ್ಲ ಕೊಡ್ತಾರೆ. ನೋಡಿ, ನಮ್ಮ ಮನೆಯಲ್ಲಿ ನಾವು ಇದ್ದಾಗ, ನಾವು ಯಾರತ್ತ ಅದು ಏನೂ ತೆಗೆದುಕೊಂಡಾಗ, ನಮ್ಮ ಅಪ್ಪ ಅಮ್ಮ ಹತ್ರ ಏನೂ ತಗೊಂಡಾಗ ಅದು ಲೆಕ್ಕಾಚಾರ ಇರೋದು ಆಗುವುದಿಲ್ಲ. ನಾವು ವಾಪಸ್ ಕೊಡುವ ಹಂಗೆ ಇಲ್ಲ. ಹೌದಾ? ಅದೇ ಬೇರೆಯವ್ರ ಹತ್ರ ತಗೊಂಡ್ರೆ ಕೊಡ್ಬೇಕು. ಕೊಡ್ಬೇಕೋ ಬೇಡವೋ? ಕೊಡ್ಬೇಕು. ಆದ್ಮೇಲೆ ನೋಡಿ, 5,000 ವರ್ಷದಲ್ಲಿ ಪರಮಾತ್ಮನಿರುವಂತ ಆಸ್ತಿ ನಾವು ತಗೊಳ್ತೀವೋ ತಗೊಳಲ್ವೋ? ತಗೊಳ್ತೇವೆ. ಅದಕ್ಕೆ ನಾವು ವಾಪಸ್ ಅವನಿಗೆ ಕೊಡ್ತೀವೋ ಕೊಡಲ್ವೋ? ಕೊಡ್ಬೇಕು. ಇಲ್ಲ. ಅಂದ್ಮೇಲೆ ಅವ್ನು ನಮ್ಮವನ್ ಹೌದೋ ಅಲ್ವೋ? ಹೌದು. ಹಾಗಿದೆ ಬೇರೆ ಆತ್ಮಗಳಿಂದ ಏನ್ ತಗೊಳ್ತೀರಿ, ಪಂಚತತ್ವಗಳಿಂದ ಏನ್ ತಗೊಳ್ತೀರಿ, ಅದಕ್ಕೆ ವಾಪಸ್ ಕೊಡ್ತೀರೋ ಕೊಡಲ್ವೋ? ಕೊಡ್ತೇವೆ. ಏನು ಕೊಡ್ತೀರಿ? ನಿಮ್ಮ ತಂದೆ ಕೊಟ್ಟಿರುವಂತಹ, ಉಚಿತವಾಗಿ ಕೊಟ್ಟಿರುವಂತ ಶಕ್ತಿಯನ್ನ ಬೇರೆಯವ್ರಿಗೂ ಕೊಟ್ಟು ಬಿಟ್ಟು ನೀವು ಸಾಲವನ್ನೇನ್ ಮಾಡ್ತೀರಿ? ಯಾರು? ನೀವು ಊರ್ ತುಂಬಾ ಸಾಲ ಮಾಡಿದಿರಿ, ನಿಮ್ಮಪ್ಪ ನಿಮ್ಗೆ ಫ್ರೀಯಾಗಿ ಹಣ ಕೊಡ್ತಾರೆ, ಆ ಹಣ ತಗೊಂಡೋಗ್ಬಿಟ್ಟು ಏನ್ ಮಾಡ್ತೀರಿ? ಪೇಮೆಂಟ್ ಮಾಡ್ತೀವಿ. ಇಲ್ಲಿ ವಾಸ್ತವಿಕತೆ ಏನು ಅಂತಂದ್ರೆ, ಯಾವುದೇ ತಂದೆ ಇಲ್ಲಿ, ಯಾವುದೇ ಅತ್ತೆ ಇಲ್ಲಿ, ಯಾವುದೇ ಮಾವ ಇಲ್ಲಿ, ಯಾವುದೇ ಅಪ್ಪ ಅಮ್ಮ ಇಲ್ಲಿ, ಅದೆಲ್ಲನೂ ಆತ್ಮದ ಲೆಕ್ಕಾಚಾರಣೆ ಹೊರತು ಯಾರು ನಿಮಗೆ ಯಾವುದನ್ನು ಫ್ರೀ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ತಾಯಿಯ ಮನೆಯಿಂದ, ಅಪ್ಪನ ಮನೆಯಿಂದ, ಪತಿಯಿಂದ ಏನಾದ್ರು ಹಣ, ಐಶ್ವರ್ಯ, ಅಧಿಕಾರ ಸಿಗ್ತಾ ಇದೆ ಅಂತಂದ್ರೆ ಯಾವುದೋ ಜನ್ಮದಲ್ಲಿ ನೀವು ಅವ್ರಿಗೆ ಪೇಮೆಂಟ್ ಮಾಡಿರ್ತೀರ. ಯಾರು ಉಚಿತವಾಗಿ ನಿಮ್ಗೆ ಯಾವುದನ್ನು ಕೊಡೋದಿಲ್ಲ. ಉಚಿತವಾಗಿ ಕೊಡೋರು ಇಬ್ಬರು ಮಾತ್ರ, ಒಂದು ರಾಮ, ಇನ್ನೊಬ್ಬನು ರಾವಣ. ರಾವಣ ಹತ್ರ ಸಿಗೋದು ಒಳ್ಳೇದು, ರಾವಣ ಹತ್ರ ಸಿಗೋದು ಕೆಟ್ಟದ್ದು. ಈಗ ನಾವ್ ಯಾರ ಹತ್ರ ಇರ್ಬೇಕು? ಹಾಗಿದ್ರೆ ಈಗ ಹೇಳಿ, ಸತ್ಯವಾಗಿ ನನ್ನವರು ಯಾರು? ಶಿವಬಾಬಾ. ಹಾಗೆ ಆ ಸೀರಿಯಸ್ನೆಸ್ ಇದೆಯಾ? ನನ್ನ ಜೊತೆಗೆ ನಾನು ಇರ್ತೇನಾ? ನನ್ನ ಮನೆಯಲ್ಲಿ ನಾನು ಇರ್ತೇನಾ? ಅವನ ಹತ್ರ ಊಟ ತಿಂತಾ ಇದ್ದೇನಾ? ಅವನ ಹತ್ರ ಕೆಲಸ ಮಾಡ್ತಾ ಇದ್ದೇನಾ? ಎಸ್ ಆರ್ ನೋ? ನಿಮ್ಮ ಮನಸ್ಸಲ್ಲಿ ಚೆಕ್ ಮಾಡ್ಕೊಳ್ಳಿ.
ನಮ್ಮವರು ಅಂತ ಎಲ್ಲಾ ಅಜ್ಞಾನದ ಒಂದು ಸಮುದ್ರದಲ್ಲಿ ಬಿದ್ದು ಬಿಟ್ಟು ಏನಾಗಿದ್ದೀವಿ ಅಂತ ಹೇಳಿದಿದ್ರೆ ಎಷ್ಟು ಬಾಬಾ ಜ್ಞಾನ ಹೇಳಿದ್ರು ಕೂಡ ಶರೀರಧಾರಿಗಳನ್ನೇ ನಮ್ಮವರು ಅಂತ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಬಾಬಾ ಹೇಳ್ತಾರೆ ಅವ್ರನ್ನ ನಿಮ್ಮವರಂತ ತಿಳ್ಕೊಳ್ಬೇಡಿ ಅಂತ ಬಾಬಾ ಹೇಳಲಿಲ್ಲ. ತಿಳ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ಅವರಿಗೆ ಪರಮಾತ್ಮನಿಂದ ಶಕ್ತಿಯನ್ನ ಕೊಟ್ಬಿಟ್ಟು ಅವರಿಗೂ ಕೂಡ ಅದರ ಪಾಲನೆಯನ್ನ ಕೊಡಿ. ಹೊರಗಡೆಯಿಂದ ತಂದ್ಬಿಟ್ಟು ಆಹಾರ ಕೊಡಬೇಡಿ, ನಿಮ್ಮ ಮನೇಲಿ ಅಡಿಗೆ ಮಾಡ್ಬಿಟ್ಟು ಅವ್ರಿಗೆ ಊಟ ಕೊಡುವಂತ ಕೆಲಸವನ್ನ ಮಾಡಿ ಅಂತ ಹೇಳ್ತಾರೆ ಬಾಬಾ. ಹೋಟೆಲಿಂದ ತಂದ್ಬಿಟ್ಟು ತಿನ್ನಿಸ್ಬೇಕು, ಮನೇಲಿ ಅಡಿಗೆ ಮಾಡಿ ತಿನ್ನಿಸ್ಬೇಕು. ಮನೆಯಿಂದ ಅಡಿಗೆ ಅಂದ್ಮೇಲೆ ಹೆಚ್ಚಿನ ಸಮಯ ನನ್ನ ಮನ ಬುದ್ಧಿ ಯಾರ ಜೊತೆಗಿರ್ಬೇಕು? ಪರಮಾತ್ಮನ ಜೊತೆ. ಮೈಯೋರ್ ಮೇರಾ. ನಾನು ಯಾರು? ಆತ್ಮ. ನನ್ನವರು ಯಾರು? ಪರಮಾತ್ಮ. ಆತ್ಮೀಯರೇ, ಒಂದ್ 10 ನಿಮಿಷ ಅರ್ಧ ಗಂಟೆ ಕಣ್ಣು ಮುಚ್ಕೊಂಡು ಇದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿ. ಒಬ್ಬರೇ ಕ್ಲಾಸ್ಗೆ ಏನು ಕೇಳ್ಬಿಡಿ, ಒಂದ್ಸಲ ಕ್ಲಾಸ್ ಕೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ನೋಡಿ. ಆವಾಗ ಗೊತ್ತಾಗುತ್ತೆ ರಿಯಲಿ ನನ್ನವರು ಯಾರು, ನನಗೆ ಕಲ್ಯಾಣ ಮಾಡೋರು ಯಾರು. ಬಾಬಾ ಸ್ಪಷ್ಟವಾಗಿ ಇವತ್ತಿನ ಮುರಳಿಲಿ ಹೇಳಿದ್ದಾರೆ, ಯಾರಿಗಾದ್ರು ಶುಭ ಮಾಡೋದಿದ್ರೆ, ಕಲ್ಯಾಣ ಮಾಡೋದಿದ್ರೆ, ಒಳ್ಳೆಯದು ಮಾಡೋದಿದ್ರೆ ಅದು ಪರಮಾತ್ಮ ಶಕ್ತಿಯಿಂದ ಮಾತ್ರ ಸಾಧ್ಯ ಹೊರತು ಬೇರೆ ಯಾವುದೇ ಹಣ, ಅಂತಸ್ತು, ಅಧಿಕಾರ, ಉಡುಗೊರೆಯಿಂದ ಯಾರ ಕಲ್ಯಾಣವೂ ಆಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಿಮ್ಮವರು ಯಾರು? ಪರಮಾತ್ಮ. ಬರೀ ಬಾಯಲ್ಲಿ ಬಾಬಾ 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 ಅಂದ್ರೆ ಏನೂ ಆಗೋದಿಲ್ಲ. ಬಾಬಾನಲ್ಲಿರುವಂತ ಆಸ್ತಿಯನ್ನ ಎಲ್ಲರಿಗೂ ಕೊಡುವಂತ ಕೆಲಸಕ್ಕೆ ನೀವೇನಾಗ್ಬೇಕು? ನಿಮಿತ್ತರಾಗಬೇಕು. ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನಪ್ಪ ಅಂತ ಹೇಳುವಂಗಿಲ್ಲ. ಅಪ್ಪನ ಮನೆಯಲ್ಲಿ ನಿಮ್ಮ ತಮ್ಮನ ಮದುವೆ ಆಗಿದ್ದಿದ್ರೆ 1 ವಾರ ಮೊದ್ಲು ಹೋಗ್ಬಿಟ್ಟು ಸರಿಯಾಗಿ ಅಲ್ಲೇನ್ ಮಾಡ್ಬೇಕು ಕೆಲಸ ಮಾಡಿದರೆ ಆವಾಗ ನಮ್ಮಪ್ಪ ನಮ್ಮ ತಮ್ಮ ಅಂತ ನೀವು ಹೇಳಿಕ್ ಸಾಧ್ಯ. ಈಗ 5,000 ವರ್ಷಕ್ಕೆ ಭಗವಂತನ ಈ ವಿಶ್ವದ ಸರ್ವ ಆತ್ಮರಿಗೆ ಬಾಬಾ ಹೇಳ್ತಾರೆ, ನಾನು ಅಡಿಗೆ ಮಾಡ್ತೇನೆ, ನೀನ್ ಸುಮ್ಮನೆ ಕೊಡ್ಲಿಕ್ಕೆ ನಿಮಿತ್ತನಾಗುವಂತಂದ್ರೆ ಅದನ್ನ ನಾನು ಮಾಡ್ಲಿಕ್ಕೆ ರೆಡಿ ಇಲ್ಲ, ನನಗೆ ನಿದ್ರೆ ಬರ್ತಾ ಇದೆ ಅಂತಂದ್ರೆ ಇನ್ನೂವರೆಗೂ ಭಗವಂತನನ್ನ ನನ್ನವನನ್ನಾಗಿ ನಾನು ಮಾಡ್ಕೊಂಡಿರೋ. ಒಂದು ವೇಳೆ ಮಾಡ್ಕೊಂಡಿದ್ರು ಕೂಡ ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಹೋದ್ವಿ, ಕೊಡುವಂತ ಬೇಡದ್ವಿ, ತಗೊಂಡ್ವಿ, ವಾಪಸ್ ಬಂದ್ವಿ ಹೊರತು ಭಗವಂತನ ಜವಾಬ್ದಾರಿಯನ್ನ ನನ್ನ ತಲೆ ಮೇಲೆ ತಗೊಂಡ್ಬಿಟ್ಟು ನಾನು ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ರೆಡಿ ಇಲ್ಲ. ಅಂದ್ರೆ ಭಗವಂತ ನಿಮ್ಗೆ ಯಾಕೆ ಪ್ರೀತಿ ಮಾಡ್ಬೇಕು? ಭಗವಂತ ನಿಮ್ಗೆ ಯಾಕೆ ಶಕ್ತಿ ಕೊಡ್ಬೇಕು? ಭಗವಂತ ನಿಮ್ಗೆ ಯಾಕೆ ಸಪೋರ್ಟ್ ಮಾಡ್ಬೇಕು? ಅದಕ್ಕೆ ಬಾಬಾ ಹೇಳ್ತಾರೆ ಪ್ರತ್ಯಕ್ಷ ಫಲ. ಏನಿದು ಪ್ರತ್ಯಕ್ಷ ಫಲ? ನೀವು ಆ ರೀತಿ ನಿಸ್ವಾರ್ಥ ಸೇವಾಧಾರಿಗಳಾಗಿದ್ದಿದ್ರೆ ಆ ತಕ್ಷಣದಲ್ಲಿ ಆ ಒಂದು ವಾಲ್ಯೂಮ್ ಅಲ್ಲಿ ಶಕ್ತಿ ಪ್ರವಾಹ ಆಗಿ ನಿಮ್ಗೆ ಏನಾಗತ್ತೆ ಗೊತ್ತಾಗತ್ತೆ. ದಿನದಿಂದ ದಿನಕ್ಕೆ ಬಾಬಾ ನಿಮ್ಮ ಏನಾಗ್ತಾ ಹೋಗ್ತಾರೆ? ಕ್ಲೋಸೆಸ್ಟ್, ನಿಯರೆಸ್ಟ್, ಡಿಯರೆಸ್ಟ್ ಆಗ್ತಾ ಹೋದಾಗ ನಿಮ್ಮ ದಿನದ ಹೆಚ್ಚಿನ ಸಮಯ ಯಾರ ಜೊತೆಗಿರ್ತದೆ? ಬಾಬನ್ ಜೊತೆ. ಎಂಗೇಜ್ಮೆಂಟ್ ಆಗಿರುವಂತ ಒಂದು ಹುಡುಗಿ ಇದ್ದಾಳಲ್ಲ, ಅಪ್ಪನ ಮನೇಲಿದ್ರು ಕೂಡ ಹೆಚ್ಚಿನ ಸಮಯ ಯಾರ ಜೊತೆಲಿ ಇರ್ತಾಳೆ? ಪತಿ ಜೊತೆ. ಚಾಟ್. ಇನ್ನು ಮದ್ವೆ ಆಗ್ಲಿಲ್ಲ ಅನ್ನೋರು, ಎಂಗೇಜ್ಮೆಂಟ್ ಆಗಿದೆ ಅಷ್ಟೇ, ಪತಿ ಜೊತೆಗಿರ್ಲಿ. ಮೆಸೇಜ್ ನಡೀತಾ ಇರ್ತದೆ, ಫೋನಲ್ಲಿ ನಡೀತಾ ಇರ್ತದೆ. ತನು ಎಲ್ಲಿರ್ತದೆ? ಅಪ್ಪನ ಮನೇಲಿ. ಮನಸ್ಸು ಎಲ್ಲಿರ್ತದೆ? ಪ್ರಿಯತಮನ್ ಜೊತೆ. ನೋಡಿ, ರಾಜಮ್ಮನಿಗೆ ಅನುಭವ ಇದೆ ಕರೆಕ್ಟ್ ಆಗಿ. ಪ್ರಿಯತಮ ಅಂತ ಹೆಂಗ್ ಹೇಳ್ದು? ರಾಜಮ್ಮ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೀರಾ? ಇಲ್ಲ. ಅಲ್ವಾ? ನೋಡಿ, ಹಳೆ ಕಾಲದ ಜನರಿಗೆ ಒಳ್ಳೆ ಅನುಭವ ಇದೆ ಅಲ್ಲ ಅಲ್ವಾ? ಕೇಳ್ತೀನಲ್ಲ ಓ, ಕೇಳ್ಬಿಟ್ಟು ಗೊತ್ತಾಗ್ಬಿಟ್ಟಿದೆ ಅಲ್ವಾ? ಓಕೆ. ಯಾವಾಗ ನಿಮ್ಗೆ ಕೇಳ್ಬಿಟ್ಟು ನಿಮ್ಗೆ ಗೊತ್ತಾಗತ್ತಂದ್ರೆ ನಮಗೂ ಕೂಡ ಬೇರೆಯವ್ರ ಜೀವನ ನೋಡ್ಬಿಟ್ಟು ಕೂಡ ಏನಾಗತ್ತೆ ಗೊತ್ತಾಗುತ್ತೆ. ಈ ಹೆಣ್ಣವ್ರಿಗೆಲ್ಲ ಹೆಂಗ್ ಗೊತ್ತಾಗತ್ತೆ ಅಂತ ಕೇಳ್ತಾರೆ ಅಲ್ವಾ? ಓಕೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ ಸೀರಿಯಸ್ ಆಗಿ ನಿಮ್ಮ ಜೀವನವನ್ನು ಚೆಕ್ ಮಾಡಿ. ಸಹಜ ರಾಜಯೋಗಕ್ಕೆ ಆಧಾರ ನಾನು ಮತ್ತು ನನ್ನವರು. ಆದ್ಮೇಲೆ ಹೀಗೆ ಹೇಳಿ, ನಾನು ನಿಜವಾಗ್ಲೂ ಹೆಚ್ಚಿನ ಸಮಯ ನಾನು ನನ್ನ ಸ್ವಂತ ಮನೇಲಿ ಇರಬೇಕು, ಬಾಡಿಗೆ ಮನೇಲಿ ಇರಬೇಕು? ಸ್ವಂತ. ಯಾವ್ದಾದ್ರು ಸ್ವಂತ ಮನೆ? ಪರಮಧಾಮ. ಓಕೆ. ಸ್ವಂತ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮನ ಜೊತೆಲಿ ಇರ್ಬೇಕು ಅಥವಾ ಬೇರೆಯವ್ರ ಜೊತೆಗಿರ್ಬೇಕು? ಅವ್ರ್ಯಾರು? ನನ್ನವರು. ಓಕೆ. ಅಪ್ಪ ಅಮ್ಮನ ಹತ್ರ ಏನ್ ತಗೊಂಡ್ರು ಕೂಡ ನೀವು ವಾಪಸ್ ಕೊಡುವ ಹಂಗಿಲ್ಲ ಅಂದ್ಮೇಲೆ ಯಾರ ಹತ್ರ ತಗೊಳ್ಳೋಣ ಇವಾಗ? ಅಲ್ವಾ? ಮನೆಗೆ ಹೋದ್ರೆ ತಾನೇ ಅವ್ರು ಊಟ ಕೊಡ್ತಾರೆ. ಊರಲ್ಲೇ ಸುತ್ತಾ ಇದ್ರೆ ದಾರಿಯಲ್ಲಿ ಇರೋದು ಹೋಟೆಲಲ್ಲೇ ತಿನ್ಬೇಕಾಗತ್ತೆ ಹೊರತು ಮನೆಗೆ ಹೋಗ್ಬಿಟ್ಟು ತಿನ್ಲಿಕ್ಕೆ ಅದನ್ನೇ ಮಾಡ್ತಾರೆ. ಒಂದು ದಿನದಲ್ಲಿ ಆತ್ಮವಾಗಿ ನನ್ನ ಮನೇಲಿದ್ದು ನಾನು ಕೊಡುವಂತ ಊಟವನ್ನ ಇಷ್ಟು ನೀವು ಸ್ವೀಕಾರ ಮಾಡ್ತಾ ಇದ್ದೀರಿ ಮತ್ತು ಬೇರೆಯವರು ಕೊಡಲಿಕ್ಕೆ ಇಷ್ಟು ನಿಮಿತ್ತರಾಗ್ತಾ ಇದ್ದೀರಿ. ನಿಮ್ಮ ನೀವೇನ್ ಮಾಡ್ಕೊಳ್ಳಿ?
ಚೆಕ್ ಮಾಡ್ಕೊಳ್ಳಿ. ಮುಂದಿನ ದಿನದಲ್ಲಿ ನೀವು ಕೋಟ್ಯಾಂತರ ಜನರಿಗೆ, ಪೂರ್ತಿ ವಿಶ್ವಕ್ಕೆ ಏನ್ ಕೊಡಬೇಕು? ಪರಮಾತ್ಮನ ಶಕ್ತಿಯನ್ನು ಕೊಡಲಿಕ್ಕೆ ನೀವು ನಿಮಿತ್ತರಾಗಬೇಕು ಅಂತಂದ್ರೆ, ಭಲೆ ಶಾರೀರಿಕವಾಗಿ ನೀವು ಇಲ್ಲಿದ್ರು ಕೂಡ ಮನಸ್ಸು ಯಾವಾಗಲೂ ಕೂಡ ಎಲ್ಲಿರ್ಬೇಕು? ಪರಮಾತ್ಮ ಪರಮಾತ್ಮ. ಓಕೆ, ಲಾಸ್ಟ್ ಕ್ವಶನ್. ಇವತ್ತಿನ ದಿನದಲ್ಲಿ ಕಂಪ್ಯೂಟರ್ನಲ್ಲಿ ನಿಮ್ಮ ಮಕ್ಕಳು ವರ್ಕ್ ಫ್ರಾಮ್ ಹೋಮ್ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಓಕೆ, ಎಲ್ಲಿರ್ತಾರೆ ಅವರು? ಅವ್ರು ಮನೆಯಲ್ಲಿ ಎಲ್ಲಿರ್ತಾರೆ? ಶಾರೀರಿಕವಾಗಿ ಎಲ್ಲಿರ್ತಾರೆ? ಮನೆಯಲ್ಲಿ ಓಕೆ, ಮನೆಯಲ್ಲಿ ಮನೇಲಿ ಇದ್ಬಿಟ್ಟು ಮನೆ ಕೆಲಸ ಮಾಡ್ತಾರೋ ಆಫೀಸ್ ಕೆಲಸ ಮಾಡ್ತಾರೋ? ಆಫೀಸ್ ಆಫೀಸ್ ಕೆಲಸ ಅವ್ರಿಗೆ ಸಂಬಳ ಯಾವ್ದ್ರಲ್ಲಿ ಸಿಗ್ತದೆ? ಆಫೀಸ್ ಆಫೀಸ್ ಕೆಲಸ ಮಾಡ್ದೇನೋ ಮನೆ ಕೆಲಸ ಮಾಡ್ದನೋ? ಆಫೀಸ್ ಇವಾಗ ಮನೇಲಿ ಇದ್ಬಿಟ್ಟು ಕಂಪ್ಯೂಟರ್ ಆಫ್ ಮಾಡ್ಕೊಂಡ್ಬಿಟ್ಟು ಮನೆ ಕೆಲಸ ಮಾಡ್ತಾ ಕೂತ್ಕೊಂಡಿದ್ರೆ ಸಂಬಳ ಸಿಗತ್ತೋ ಸಿಗಲ್ವೋ? ಸಿಗಲ್ಲ. ಸರಿ, ಹಾಗಿದ್ರೆ ಮನೇಲಿ ಎಷ್ಟು ಗಂಟೆ ಕೆಲಸ ಮಾಡ್ತಾರೆ? ಲೆಕ್ಕನೇ ಇಲ್ಲ. 10 ಗಂಟೆ, 12 ಗಂಟೆ, 16 ಗಂಟೆ ಕೆಲಸ ಮಾಡ್ತಾರೋ ಮಾಡಲ್ವೋ? ಹ್ಮ್. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಕಂಪನಿಯವರು, ನೀವು ಎಲ್ಲಾರು ಇರಪ್ಪ, ನಮ್ ಕಂಪ್ಯೂಟರ್ ಕೆಲಸ ಮಾಡ್ಕೊಡು ಅಷ್ಟೇ. ಇನ್ನು ಬಸ್ಸಲ್ಲಾದ್ರೂ ಇರು, ಮಧ್ಯೆ ಎಲ್ಲಾದ್ರೂ ನನ್ನ ಕೆಲಸ ಮಾಡ್ಕೊಡು. ಇನ್ನು ಹಗಲಲ್ಲಿ ಮಾಡಿದ್ಯೋ ರಾತ್ರಿಯಲ್ಲಿ ಮಾಡಿದ್ಯೋ ಅದನ್ನ ಅವ್ರು ಏನ್ ಮಾಡೋದಿಲ್ಲ, ಕೇಳೋದಿಲ್ಲ. ನಿಮ್ ಕೊಟ್ಟಿರೋ ಜವಾಬ್ದಾರಿ ಏನ್ ಮಾಡ್ಬೇಕು? ನಿಭಾಯಿಸ್ಬೇಕು. ಹಾಗೆ ಇಲ್ಲೂ ಕೂಡ ಆತ್ಮೇರೆ, ಶಾರೀರಿಕ ನಾವು ಎಲ್ಲಿದ್ರೂ ಕೂಡ ಭಗವಂತನ ಸೇವೆಗೆ ನಾವು ನಿಮಿತ್ತರಾದಾಗ, ಭಗವಂತನ ಶಕ್ತಿಯನ್ನು ನಾವು ಬೇರೆಯವರಿಗೆ ಕೊಟ್ಟಾಗ ನಿಮ್ ಸಾಲ ಎಲ್ಲ ಏನಾಗ್ತಾ ಹೋಗ್ತದೆ? ಜಮಾ ಲಾಸ್ಟ್ ಪ್ರಶ್ನೆ, ಮಕ್ಕಳು ಮೊಮ್ಮಕ್ಕಳು ಅಂತ ಅವರಿಗೆ ಮಾಡಿದರೆ ಸಾಲ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ? ಜಾಸ್ತಿ ಆಗುತ್ತೆ. ಮತ್ ಮಾಡ್ತಾ ಇರೋದೇನ್ ನೀವು? ಅದೇ ಕೆಲಸ. ಸಮಯ ಸಂಕಲ್ಪವನ್ನು ಯಾಕೆ ಮಾಡ್ತಿದ್ರಿ? ಓಕೆ, ಅವ್ರಿಗೆ ಮಾಡಬೇಡಿ ಅಂತ ಬಾಬಾ ಹೇಳಿಲ್ಲ. ಎಲ್ಲರ ರೂಪದಲ್ಲಿ, ಸಮಾನ ರೂಪದಲ್ಲಿ ಅವ್ರಿಗೂ ಪ್ರೀತಿ, ಸ್ನೇಹ, ಊಟ ತಿಂಡಿ ಪಾಲನೆ ಕೊಡಿ. ಅತಿಯಾದ ಮೋಹದ ಅವಶ್ಯಕತೆ ಇಲ್ಲ. ಸರ್ವರನ್ನು ಸಮಾನ ರೂಪದಲ್ಲಿ ನೋಡಿ. ಈಗ ನಿಮ್ಮ ಮನೇಲಿ ನೆಂಟರು ಬಂದಾಗ ಅವ್ರಿಗೆ ಊಟ ತಿಂಡಿ ಕೊಡಲ್ವಾ? ಕೊಡ್ತೀವಿ. ಬಟ್ಟೆ ಕೊಡಲ್ವಾ? ಕೊಡ್ತೀವಿ. ಉಡುಗೊರೆ ಕೊಡಲ್ವಾ? ಕೊಡ್ತೀವಿ. ಹಾಗೆ ಇವರನ್ನು ಕೂಡ ಅದೇ ರೂಪದಲ್ಲಿ ನೋಡ್ಬೇಕು ಹೊರತು ತುಂಬಾ ಮೋಹ, ತುಂಬಾ ಸೆಳೆತ ಏನೋ ಬೇಡ. ಹೆಚ್ಚಿನ ಸೆಳೆತ ಯಾವುದರ ಬಗ್ಗೆ? ಇಲ್ಲಿ ಪರಮಾತ್ಮನ ಬಗ್ಗೆ ಇದ್ದಾಗ ಆವಾಗ ನೋಡಿ, ನಿಮ್ಮ ಮಕ್ಕಳೇ, ನಿಮ್ಮ ಅತ್ತೆನೆ, ನಿಮ್ಮ ಸೊಸೆನೆ, ನಿಮ್ಮ ಪತಿನೇ ನಿಮ್ಗೆ ಎಷ್ಟು ಗೌರವ ಕೊಡ್ತಾರೆ. ಈಗ ಹೇಳಿ ಆದ್ಮೇಲೆ, ನಿಜವಾಗಿ ನಮ್ಮ ಸಂಬಂಧ ಸುಧಾರಣೆ ಆಗ್ಬೇಕು, ಜೀವನ ಸುಧಾರಣೆ ಆಗ್ಬೇಕು ಅಂತಂದ್ರೆ, ಪ್ರಪಂಚದಲ್ಲಿರುವಂತ ಜನರಿಗೆ ಅಡಿಗೆ ಮಾಡಿ, ಊಟ ಮಾಡಿ, ಬಟ್ಟೆ ಮಾಡಿ, ಇದನ್ನೆಲ್ಲ ನಾವು ಕೊಡಬೇಕು ಕೊಡಬಾರ್ದು? ಕೊಡ್ಬೇಕು. ಆ ಅದನ್ನೆಲ್ಲ ಕೊಟ್ಟಾಗ ಅದರಲ್ಲೆಲ್ಲ ವಿಕಾರ ಇದೆಯೋ ಇಲ್ವೋ? ಅದೆಲ್ಲ ನಾವು ಕೊಟ್ಟಂಗ ಆಗತ್ತೋ ಇಲ್ವೋ? ಅವಾಗ ನಮ್ ಸಾಲ ತೀರತ್ತೋ ತೀರಲ್ವೋ? ಇರಲ್ಲ. ಅಣ್ಣವ್ರೇ, ಮಕ್ಳಿಗೆ ನಾನು ಅಡಿಗೆ ಮಾಡಿ ಹಾಕಿದ್ದೆ, ಅವ್ರ ಬಟ್ಟೆ ನಾವೇ ವಾಶ್ ಮಾಡೋದು, ಅವ್ರಿಗೆ ಟ್ಯೂಷನ್ಗೆ ನಾವೇ ಕಳ್ಸೋದು. ಅದು ನಮ್ಮ ಮಗಳು ನಮ್ಮ ಮಾತು ಕೇಳೋದೇ ಇಲ್ಲ, ಇನ್ನು ಬೈತಾ ಇರ್ತಾರೆ. ಯೋಗ ಮಾಡಿಬಿಟ್ಟು ನೋಡಿ, ಆಧ್ಯಾತ್ಮಿಕ ಪೇಮೆಂಟ್ ಮಾಡಿಬಿಟ್ಟು ನೋಡಿ, ಆವಾಗ ಸಂಬಂಧದಲ್ಲಿ ಹೇಗೆ ಸುಧಾರಣೆ ಆಗತ್ತೆ ಗೊತ್ತಿರಲಿ. ಆದ್ಮೇಲೆ ಈ ಪ್ರಪಂಚದಲ್ಲಿ ನೀವು ಮಾಡಿರುವಂಥ ಸಾಲ ಯಾವುದೇ ಆತ್ಮ ಅಥವಾ ಪಂಚತತ್ವಗಳಿಂದ ಇರೋದು, ಸಾಲ ತೀರಿಸಲಿಕ್ಕೆ ಒಂದೇ ಉಪಾಯ ಯಾವುದು? ಭಗವಂತನ ಶಕ್ತಿಯನ್ನ ಅವ್ರಿಗೆ ಹೋಗ್ಬಿಟ್ಟು ತಲುಪಿಸುವಂಥದ್ದು. ಯಾಕಂದ್ರೆ ವರ್ತಮಾನ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಅದರದ ತೀರಾ ಅವಶ್ಯಕತೆ ಇದೆ. ಅದು ಎಲ್ಲಿದೆ ಅಂತ ಎಲ್ಲರೂ ಕೂಡ ಏನ್ ಮಾಡ್ತಿದ್ದಾರೆ? ಹುಡುಕುತ್ತಾ ಇದ್ದಾರೆ. ಶರೀರಕ್ಕೆ ಹೇಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿದಿನ ಆಹಾರ, ಗಾಳಿ, ನೀರು ಬೇಕು, ಹಾಗೆ ಆತ್ಮನಿಗೂ ಕೂಡ ಏನ್ ಬೇಕು? ಪರಮಾತ್ಮನ ಶಕ್ತಿ ಬೇಕು. ಅದನ್ನು ನೀವು ಕೊಟ್ಟಾಗ ನಿಮ್ಮ ಲೆಕ್ಕಾಚಾರ ಕ್ಲಿಯರ್ ಆಗತ್ತೆ. ಈ ಸತ್ಯತೆಯನ್ನು ಅರ್ಥ ಮಾಡಿಕೊಂಡು ಪುರುಷಾರ್ಥವನ್ನ ತೀವ್ರ ಮಾಡಿ, ಬಾಬನನ್ನ ನಿಮ್ಮ ಜೊತೆಲಿ ಇಟ್ಕೊಳ್ಳಿ. ಹೆಚ್ಚಿನ ಸಮಯ ಬಾಬನ ಜೊತೆಗೆ ಮಾತುಕತೆ, ಸಂಸಾರ, ಜೀವನವನ್ನ ಮಾಡುವಂಥವ್ರು ಆಗಿ. ಆವಾಗ ನೀವೇನಾಗ್ತೀರಿ? ಹೈಯೆಸ್ಟ್, ಹೋಲಿಯೆಸ್ಟ್, ರಿಚೆಸ್ಟ್ ಇನ್ ದಿ ವರ್ಲ್ಡ್. ಅದು ಆ ಶ್ರೀಮಂತಿಗೆ ನಿಮಗೆ ಮಾತ್ರ ಗೊತ್ತಾಗತ್ತೆ ಹೊರತು ಮತ್ತೆ ಯಾರಿಗೂ ಆಗೋದಿಲ್ಲ. ಓಕೆ, ಅದಕ್ಕಾಗಿ ಶ್ರೀಮಂತರಾದವರು ಕೊಡ್ತಾ ಇರ್ತಾರೆ, ಬಡವರಾದವರು ಬೇಡತಾ ಇರ್ತಾರೆ. ನೀವು ಬಾಬನ ಹತ್ರ ಹೋಗ್ಬಿಟ್ಟು ಬೇಡ್ತಾ ಇದ್ದೀರಿ ಅಂತಂದ್ರೆ ಬಡವರಾಗಿದ್ದೀರಾ. ಕೊಡ್ಲಿಕ್ಕೆ ನಿಮಿತ್ತರಾಗಿದ್ದೀರಿ ಅಂತಂದ್ರೆ ಶ್ರೀಮಂತರಾಗಿದ್ದೀರಾ. ನೀವೇನು ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಲೇವತಾನೋ
ಲೇವತರು. ಲೇವತಾನೋ ದೇವತರು. ದೇವತಾನೋ ಅಂತ ಚೆಕ್ ಮಾಡು. ಓಕೆ, ಓಂ ಶಾಂತಿ.